ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಸಂದೇಶದಲ್ಲಿ ಪರಿಶುದ್ಧವಾದ ಆರಾಧನೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಎದ್ದು ನಿಂತು ಆರಾಧನೆಯನ್ನು ಸಿದ್ಧವಾಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ತಲೆಗಳನ್ನು ತಗ್ಗಿಸೋಣ. ನಮ್ಮ ಮನಸ್ಸುಗಳು ನಮ್ಮ ಹೃದಯಗಳನ್ನು ದೇವರಲ್ಲಿ ಕೇಂದ್ರೀಕರಿಸೋಣ. ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸತಕ್ಕಂಥ ನೋವು, ನೀವು ಅನುಭವಿಸುವಂತಹ ವೇದನೆ, ಯಾತನೆ, ನಾವಿರುವಂತಹ ಕಷ್ಟಗಳು, ಸಮಸ್ಯೆಗಳು ಬೆಲ್ಲವನ್ನು ನೀವು ಮನಸ್ಸಿಗೆ ನಮ್ಮ ಸರ್ವಶಕ್ತ ದೇವರು, ಪರಾಕ್ರಮಿಯಾದಂಥ ದೇವರು ಮಹಾಮಹಿಮನಾಗಿದ್ದಾನೆ. ಆತನು ವೈದ್ಯರಲ್ಲಿ ನನ್ನ ವೈದ್ಯರು ಸಹ ಆಗಿದ್ದಾನೆ. ನಿಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿ ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ರಕ್ಷಕನಾದ ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಿರೀಕ್ಷೆ ಎಲ್ಲವೂ ಸಹ ಕಾರುಣ್ಯಮಯನಾದಂತಹ ಯೇಸು ಕ್ರಿಸ್ತನ ಮೇಲೆ ನಾವು ಆರಾಧಿಸುವಂತಹ ದೇವರು ಆತನನ್ನು ಸಾಕುವನು, ಸಲಹುವ ನಮ್ಮನ್ನು ಉದ್ಧರಿಸುವನು ಸಹ. ನಿಮ್ಮ ಕಣ್ಣೀರುಗಳನ್ನು ಒರೆಸುವನು, ನಿಮ್ಮ ಕಷ್ಟಗಳನ್ನು ಪರಿಹರಿಸುವನು, ನಿಮಗೆ ಸಂಭವಿಸುವಂತಹ ಇಕ್ಕಟ್ಟು, ವೇದನೆ, ಹಿಂಸೆ, ಸಂಕಟಗಳಿಂದ ನಿಮ್ಮನ್ನು ಪಾರು ಮಾಡಿ ಸಮಸ್ಯೆಗೆ ತರುವಂತಹ ದೇವರನ್ನು ಆರಾಧಿಸುವ ಕುಮಾರನಾದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ಕೊಂಡಾಡುವ ಮನಪೂರ್ವಕವಾಗಿ ದೇವರನ್ನು ಸ್ತುತಿಸುವ. ಯಾರಾದರೂ ಕಾಂತವಾಗಿ ನೀವು ಆತ್ಮಿಕವಾಗಿ ಬಲಗೊಳ್ಳುತ್ತೀರಿ, ಆಧ್ಯಾತ್ಮಿಕವಾಗಿ ನೀವು ಚೈತನ್ಯಗೊಳ್ಳುತ್ತೀರಿ, ವಾಕ್ಯದ ಮೂಲಕವಾಗಿ ನೀವು ದೇವರ ಪ್ರಕಾಶಮಾನವಾದಂತಹ ಬೆಳಕನ್ನು ತೋರಾಗುತ್ತೀರಿ. ನಿಮ್ಮ ಬದುಕಿನಲ್ಲಿ ಶ್ರದ್ಧೆ, ಭಯ, ಭಕ್ತಿ ಕ್ರಿಸ್ತನಿಗೆ ಆಗಿರುತ್ತಾರೆ. ನಿಮ್ಮ ನಂಬಿಕೆಯ ಕಾರ್ಯಗಳು ಕರ್ತನಲ್ಲಿ ಇರುವುದಾದರೆ ಅದು ಎಂದಿಗೂ ವಿಶ್ವವಾಗುವುದಿಲ್ಲ. ಈ ನಿಟ್ಟಿನಲ್ಲಿ ದೇವರನ್ನು ಕೊಂಡಾಡಲಿ, ದೇವರನ್ನು ಆಶ್ರಯಿಸುವುದಕ್ಕೆ ಯೆಹೋವನು ಸಿಂಹಕಾಲದಲ್ಲಿ ಆಶ್ರಯಿಸಿ ಎಂಬುದಾಗಿ ಯೆಶಾಯನು ಹೇಳುತ್ತಾನೆ. ಸೌಭಾಗ್ಯಕರವಾದಂತಹ ಸಮಯ ನಿಮ್ಮನ್ನು ರೂಪಿಸಲು, ದೇವರ ಪಾದದಲ್ಲಿ ನೆಲೆಗೊಳಿಸಲು ಘನಮಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಪರಿಶುದ್ಧಾತ್ಮನ ಆವರಿಸುವಿಕೆ ಮೂಲಕವಾಗಿದೆ. ನಮ್ಮ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಿದೆ. ಆಮೆನ್. ಸಂಗೀತಗಳಲ್ಲಿ 70ನೇ ಸಂಗೀತ ಮಾಡೋಣ. ಸಂಗೀತಗಳಲ್ಲಿ 70ನೇ ಸಂಗೀತ ಆ ಎಂಥ ಒಳ್ಳೆಯ ಮಿತ್ರ ನಮಗೆ ಸಿಗಲಿಲ್ಲ, ಪಾಪ ದುಃಖ ಭಯವಿಲ್ಲ ಪರಿಹಾರ ಮಾಡಿ 70ನೇ ಸಂಗೀತವನ್ನು ನಾವು ದೇವರನ್ನು
ಅವಾಗಿನ ದೇವರಾಗಿ ಈ ಪರಿಶುದ್ಧ ಆರಾಧನೆಯಲ್ಲಿ ನಮಗೆ ನೇಮಕವಾಗಿರುವಂತಹ ವೇದ ಪಾರಾಯಣ ಸುವಾರ್ತೆಯ ಭಾಗದಲ್ಲಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಚನಗಳವರೆಗೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಚನಗಳವರೆಗೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಇದಾದ ಮೇಲೆ ಯಹೂದರಲ್ಲೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆಥೆಸ್ದಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದೇ ದೇವರು ತಾನೇ ಈ ವಾಕ್ಯಗಳನ್ನು ಮಾತುಗಳ ಪ್ರಯೋಜನಾತ್ಮಕವಾಗಿ ಆಶೀರ್ವದಿಸಲಿ. ಕೃಪಾಳಂತೆ ಕೃಪೆಯನ್ನು ಐಶ್ವರ್ಯವಂತ ನಿನ್ನ ಸನ್ನಿಧಾನದಲ್ಲಿ ನಾವು ಸೇರಿಕೊಂಡಿದ್ದೇವೆ. ನಾವು ಪಾಪಿಸ್ತರು, ಅಯೋಗ್ಯರು, ಬಲಹೀನರು. ನಿನ್ನ ಸನ್ನಿಧಾನದಲ್ಲಿ ಹರಡುವಷ್ಟು ಯೋಗ್ಯತನವಿಲ್ಲವಾದರೂ ನಿನ್ನ ಕರುಣೆಯು, ನಿನ್ನ ಮಮತೆ, ವಾತ್ಸಲ್ಯ, ಪ್ರೀತಿ ನಿನ್ನ ಅಪಾರವಾದಂತಹ ನಡೆಸಬೇಕು. ನಮ್ಮ ಬೀದಿನ ಆಲಯಕ್ಕೆ ಒಬ್ಬವಾಗಿ ಈ ಆಲಯದಲ್ಲಿ ಭಾಗಿಯಾಗುವಂತಹ ಸುಮಧುರ ಕ್ಷಣವನ್ನು ಅನುಭವಿಸಿಕೊಂಡದಕ್ಕಾಗಿ ನಿನ್ನ ಪ್ರಸನ್ನತೆಯು, ನಿನ್ನ ಸಾನ್ನಿಧ್ಯದ ಅನುಭವ ಈ ಆಲಯಗಳಿಗೆ ನಮ್ಮೆಲ್ಲರಿಗೂ ಅನುಗ್ರಹಿಸು. ನಿನ್ನ ಆತ್ಮ ಆವರಿಸುವಿಕೆ ನಮಗಾಗಲಿ. ನಿನ್ನ ವಾಕ್ಯವನ್ನು ಕೇಳುವುದು ನಾವು ನಿನ್ನ ಕೃಪೆಯನ್ನು, ನಿನ್ನ ದಯೆಯನ್ನು, ಕರುಣೆಯನ್ನು ನಾವು ತುಂಬಿದರಾಗಿ, ನಿನ್ನ ಸಹವಾಸದಲ್ಲಿ, ನಿನ್ನ ಸತ್ಸಂಗದಲ್ಲಿ ನಾವು ನಿರತರಾಗಿ ಹಾಗೆ, ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವ ಹಾಗೆ ನಮಗೆಲ್ಲ ಸಂದರ್ಭದಲ್ಲಿ ನಮಗೆ ಬಲವನ್ನು, ಪ್ರೇರಣೆಯನ್ನು ಆತ್ಮವಾಗಿ ಅನುಗ್ರಹಿಸಬೇಕು. ನಾವು ಹೊಂದಬೇಕಾದಂತಹ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿ, ನಿನ್ನ ಕರುಣೆ, ನಿನ್ನ ದಯೆ ನಿಜವಾದ ವಾಕ್ಯ ಮಾಡಲು ನಮಗೀಗ ನಿನ್ನ ವಾಕ್ಯದ ಗುಣಾರ್ಥವನ್ನು ನಮಗೆ ತಿಳಿಯಪಡಿಸು. ನಿನ್ನ ವಾಕ್ಯದ ಸಂಗತಿಗಳು
ವಿಷಯಗಳು ನಮ್ಮ ಹೃದಯದಲ್ಲಿದ್ದು ನಿನಗೆ ಮಾತ್ರ ನಾವು ಮಹಿಮೆಯನ್ನು ಕಾಣುವುದಲ್ಲ. ಹಾಗೆ ನಿನ್ನ ಮೇಲಿನ ನಂಬಿಕೆ ವಿಶ್ವಾಸದಲ್ಲಿ ನಮ್ಮ ಜೀವಿತ ಸಾಗಲಿ. ನೀನು ನಮಗೆ ಆಶ್ರಯವು ಆಧಾರವಾಗಿದೆ. ನಮ್ಮ ಮುಂಬರುವ ನೀರಾಗಿದ್ದುಕೊಂಡು ನಡೆಸುವ ಕಳೆದ ದಿನಗಳಲ್ಲಿ ನಮಗೆ ಅನ್ವಯಿಸಿದ ಆಶೀರ್ವಾದಗಳಿಗಾಗಿ ಆರೋಗ್ಯಕ್ಕೋಸ್ಕರ ನಮ್ಮ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಸಫಲತೆ ಯಶಸ್ವಿಯಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಬರುವಂತಕ್ಕಂತೆ ನಿನ್ನನ್ನು ಆರಾಧಿಸುವುದಕ್ಕೆ ನಮಗೆ ಅನ್ವಯಿಸಿದಂತಹ ಸಮಯ ನಿನ್ನ ಪ್ರಸನ್ನದಿಂದ ತೋರಿಸು. ನಿನ್ನ ಆವರಿಸುವಿಕೆಯಿಂದ ನಮ್ಮನ್ನು ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡು. ನಮ್ಮ ಪರಿಶುದ್ಧ ನಮ್ಮ ದುಷ್ಕೃತ್ಯಗಳು ದುರಾರೋಚನೆಗಳೆಲ್ಲವೂ ಸಹ ನಮ್ಮಿಂದ ತೊಲಗಿ ಹೋಗುವುದು. ನಿನ್ನ ದಯೆಯು ನಿನ್ನ ಕರುಣೆಯು ನಮ್ಮನ್ನು ಮಾಡುವುದಕ್ಕಾಗಿ ಕಾಲು ಘನಮಾನವೆಯಿಂದ ನಾವು ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ನಿನ್ನ ವಾಕ್ಯದ ಪ್ರಭಾವದಿಂದ ನಮ್ಮನ್ನು ಮುನ್ನಡೆಸುತ್ತದೆ. ಯೇಸು ಸ್ವಾಮಿಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದಿನದಿಂದ ಬಿಡುತ್ತೇವೆ. ಆಮೆನ್. ಪ್ರೇರಣೆಗಳಿಗೂ ಮತ್ತೊಂದಾವತಿ ಶುಭ ಸಂಜೆ ಮತ್ತು ಫೇಸ್ಬುಕ್ ಲೈವ್ ಮೂಲಕವಾಗಿಯೂ ಸಹ ಈ ಆರಾಧನೆಗೆ ವಾಕ್ಯಗಳಿಗೆ ಶುಭ ಸಂಜೆಯನ್ನು ಸಹ ನಾನು ತಿಳಿಸುವನಾಗಿದ್ದೇನೆ. ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆ ಆರೋಗ್ಯಗಳು ಸಮಾಧಾನವು ದೊರೆಯಲಿ. ಮನುಷ್ಯನಿಗೆ ಸಂಕಟಗಳು, ಹಿಂಸೆಗಳು, ರೋಗಗಳು, ವೇದನೆಗಳು, ಶೋಧನೆಗಳೆಲ್ಲವೂ ಸಹ ಸರ್ವಸಾಮಾನ್ಯವಾಗಿ ಇರುವಂತಹ ಸಂಗತಿಗಳಾಗಿವೆ. ಇವನ್ನು ನಾವು ಬೇರ್ಪಡಿಸಿ ಜೀವಿಸುವುದಕ್ಕೆ ಅಸಾಧ್ಯ. ವಾಕ್ಯಭಾಗ ಹೇಳುತ್ತದೆ 90ನೇ ಕೀರ್ತನೆ 10ನೇ ವಚನ. 90ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳುತ್ತದೆ, ಮನುಷ್ಯನ ಆಯುಷ್ಕಾಲ 70, ಬಲಹೀನತೆ 80. ಮುಂದಿನ ವಚನ ಹೇಳುತ್ತದೆ, ಬಹಳ ಮುಖ್ಯವಾದದ್ದು, ಕಷ್ಟ ಸಂಕಟಗಳೇ ನಮ್ಮ ಬದುಕಿನ ಆಡಂಬರ. ನಮ್ಮ ಜೀವಿತದ ಶೈಲಿ, ನಮ್ಮ ಜೀವನ ಇರುವಂತದ್ದೇ ಕಷ್ಟ ಸಂಕಟಗಳ ನಡುವೆ ನಾವು ಹೋರಾಟ ಮಾಡುವವರಾಗಿ ಆ ಕಷ್ಟ ಸಂಕಟಗಳಲ್ಲಿಯೂ ನಾವು ಸುಖದಿಂದಲೂ ಸಮಾಧಾನದಿಂದಲೂ ಬದುಕುವಂತಹ ರೀತಿ ನೀತಿಗಳನ್ನು ಕಲಿಯಬೇಕಾದದ್ದು ಮಾನವರಾದ ಕ್ರೈಸ್ತ ವಿಶ್ವಾಸದಲ್ಲಿ ಬದುಕುವವರ ಪ್ರಜೆಗಳ ಕರ್ತವ್ಯ. ನಮ್ಮ ಬದುಕಿನಲ್ಲಿ ರೋಗ ರುಚಿಗಳು ಬರುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಶೋಧನೆಗಳಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನನ್ನ ಬದುಕಿನಲ್ಲಿ ಕಣ್ಣೀರಿಲ್ಲ, ನನ್ನ ಮನೆಯಲ್ಲಿ ಸಾವಿಲ್ಲ, ನನಗೆ ಯಾವುದೇ ರೀತಿಯಾದಂತಹ ವೇದನೆಗಳಿಲ್ಲ, ರೋಧನೆಗಳಿಲ್ಲ, ವ್ಯಥೆ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಇವೆಲ್ಲವೂ ನಮ್ಮ ಬದುಕಿನ ಸರ್ವ ಸಾಮಾನ್ಯವಾದಂತಹ ನಮ್ಮ ಜೀವನದ ಒಂದು ಭಾಗ. ಪ್ರತಿನಿತ್ಯದ ಬಾಳ್ವೆಯಲ್ಲಿ ಈ ದಿನ ನಾನು ಸುಖವಾಗಿದ್ದರೆ ನಾಳೆ ಕಷ್ಟದಲ್ಲಿದೆ. ಈ ದಿನ ನಾನು ಉನ್ನತ ಸ್ಥಿತಿಯಲ್ಲಿದ್ದರೆ ನಾಳೆ ದಿನ ನಾನು ಕೆಳ ಸ್ಥಿತಿಯಲ್ಲಿ ಬರಬಹುದು. ಈ ದಿನ ನಾನು ಆರೋಗ್ಯದಿಂದಿದ್ದರೆ ನಾಳೆ ದಿನ ನಾನು ಅನಾರೋಗ್ಯಕ್ಕೆ ಇರಬಹುದು. ಈ ದಿನ ನಾನು ಬದುಕಿದ್ದರೆ ನಾಳೆ ನಾನು ಸತ್ತಿರಬಹುದು. ಈ ದಿನ ನಾನು ಇಲ್ಲಿದ್ದರೆ ಮತ್ತೊಂದು ದಿನ ಇನ್ನೊಂದು ದಿನ ನಾನು ಮತ್ತೊಂದು ಸ್ಥಳದಲ್ಲಿ ಮತ್ತೊಂದು ಸ್ಥಿತಿಗತಿಗಳಲ್ಲಿ ನಾವು ಇರುವವರಾಗಿರುತ್ತೇವೆ. ಇದೆಲ್ಲದರ ನಡುವೆ ನಾವು ಸೃಷ್ಟಿಕರ್ತನನ್ನು ನೆನೆಯುವುದು, ಸೃಷ್ಟಿಕರ್ತನನ್ನು ಸ್ಮರಿಸುವುದು, ಆ ಸೃಷ್ಟಿಕರ್ತನಾದಂತಹ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವುದು, ದೇವರ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ಭರವಸೆಯಿಂದ ಜೀವಿಸುವುದೇ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಯಾಗಿದೆ. ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಸುಖವಿರಲಿ, ಸಂತೋಷವಿರಲಿ, ದುಃಖವಿರಲಿ, ನಲಿವಿರಲಿ, ಯಾವುದೇ ಸ್ಥಿತಿಯಲ್ಲಿ ಉನ್ನತ ಸ್ಥಿತಿ ಇರಲಿ ಇಲ್ಲವೇ ಕೆಲಸದಲ್ಲಿ ಇರಲಿ, ಯಾವ ಸಂದರ್ಭದಲ್ಲೂ ನಾವು ದೇವರನ್ನು ತ್ಯಜಿಸಬಾರದು, ದೇವರನ್ನು ತಿರಸ್ಕರಿಸಬಾರದು. ನಮ್ಮ ದೃಷ್ಟಿ, ನಮ್ಮ ನೋಟ, ನಮ್ಮ ಗುರಿ, ನಮ್ಮ ಧ್ಯೇಯ ಯಾವಾಗಲೂ ದೇವರನ್ನು ನೋಡುವುದು, ದೇವರನ್ನು ಸ್ಮರಿಸುವುದು, ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವುದು, ದೇವರ ಸಹವಾಸದಲ್ಲಿ ನಿರತರಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ, ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಬದುಕುವಂತಹ ಪ್ರತಿಯೊಬ್ಬರಿಗೂ ಸಹ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ವಾಕ್ಯವಾಗಿದೆ. ಯಾಕಂದ್ರೆ ನೀವು ಕರ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ
ಇದೇ ಗ್ರಂಥದ ಯೋಹಾನನ ಸುವಾರ್ತೆಯಲ್ಲಿ ಹೇಳ್ತಾನೆ 11ನೇ ಅಧ್ಯಾಯದಲ್ಲಿ, ನೀವು ನಂಬಿದ ದೇವರ ಮಹಿಮೆಯನ್ನು ನೀವು ನಂಬಬೇಕು. ನಿಮ್ಮ ಬದುಕಿನಲ್ಲಿ ದೇವರನ್ನು ನಂಬಬೇಕು, ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯದ ಪ್ರತಿಯೊಂದು ವಿಶ್ವಾಸವಿಟ್ಟವರಾಗಿ ಭರವಸೆಯುಳ್ಳವರಾಗಿ ಇರಬೇಕು. ಹಾಗಾಗಿ ದೇವರು ನಮ್ಮನ್ನು ದೇವರ ಕಡೆಗೆ ಮತ್ತಷ್ಟು ಕರೆಯುವವರಾಗಿರ್ತಾನೆ. ಮುಖ್ಯವಾಗಿ ನಮ್ಮ ಕಷ್ಟದ ಪರಿಸ್ಥಿತಿ, ರೋಗ ರುಜಿನಗಳಲ್ಲಿ, ಕಾಯವಾದಲ್ಲಿ, ವೇದಗಳಲ್ಲಿ, ವ್ಯಥೆಗಳಲ್ಲಿ ನಮ್ಮನ್ನು ಜನರು ತಿರಸ್ಕರಿಸಿದಾಗ, ನಾವು ಏಕಾಂಗಿಯಾಗಿ ಇರುವಾಗ, ನಮಗೆ ಯಾರೂ ಇಲ್ಲ ಎನ್ನುವಂತಹ ಆ ಭಾವನೆ, ಅಂತಹ ಸ್ಥಿತಿಗಳು ನಮಗೆ ಇರುವಾಗ ನಾವು ದೇವರ ಹತ್ತಿರಕ್ಕೆ ಬರುವುದಕ್ಕೆ ದೇವರು ನಮಗೆ ಕರೆಯಲಿಲ್ಲ. ಏಳಿನಲ್ಲಿ ಈ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ಮೊದಲ 9 ವಚನಗಳಲ್ಲಿರುವಂತಹ ಒಬ್ಬ ರೋಗಿಯ ವಿಷಯದಲ್ಲಿ ನಮಗೆ ಸಿಗುವ ಪಾಠವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. 2ನೇ ವಚನ ಹೇಳಿದ್ರೆ, 2ನೇ ವಚನ ಇಬ್ರಿಯ ಮಾತಿನಲ್ಲಿ ಒಂದು ಮಹಾಭಾರತದಲ್ಲಿ ಬೇಸಕ ಎಂಬುದಾಗಿ ಬರೆಯಬಹುದು. ಬೇಸಕ ಎನ್ನುವಂಥದ್ದು ಇದು ಇಬ್ರಿಯ ಭಾಷೆಯಲ್ಲಿರುವಂತಹ ಪದ. ಅದನ್ನ ಬೆದೆಸ್ತಾ ಇಲ್ಲವೇ ಬೇರೆ ಬೇರೆ ಬೇಸಾಯ ಎನ್ನುವಂತಹ ಭಾಷೆಗಳಲ್ಲಿ ಬರೆಯಬಹುದು. ಈಗ ನನ್ನ ಹೆಸರು ಆಂಗ್ಲ ಭಾಷೆಯಲ್ಲಿ ಮ್ಯಾಥ್ಯೂ, ಕನ್ನಡದಲ್ಲಿ ಮತ್ತಾಯ. ಹಾಗೆ ಬೇಸಕ ಎನ್ನುವುದು ಇಬ್ರಿಯ ಭಾಷೆಯಲ್ಲಿದ್ದರೆ ಮತ್ತೊಂದು ಭಾಷೆಯಲ್ಲಿ ಬೇಸಾಯ ಇಲ್ಲವೇ ಬೆದೆಸ್ತಾ ಎಂಬುದಾಗಿ ಕರೆಯಲ್ಪಡುವುದು. ದಾವಿದ ಎಂಬುದಾಗಿ ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷಲ್ಲಿ ಡೇವಿಡ್ ಎಂಬುದಾಗಿ. ಹಾಗೆಯೇ ಈ ಹೆಸರಿನ ಅರ್ಥ ಅಥವಾ ಈ ಬೇಸಕ ಎನ್ನುವಂತ ಅರ್ಥವನ್ನು ನಾವು ಗಮನಿಸುವುದಾದರೆ ಹೌಸ್ ಆಫ್ ಮರ್ಸಿ ಎಂಬುದಾಗಿ, ಕಾರುಣ್ಯ ನಿಲಯ, ಕರುಣೆಯ ಮನೆ, ಕಾರುಣ್ಯ ನಿಲಯ, ಕರುಣೆಯ ಮನೆ ಎನ್ನುವಂಥದ್ದು ಇತ್ತು. ಇದು ಯೆರೂಸಲೇಮಿನ ಅಡಿಯಲ್ಲಿ ಯೆಹೂದ್ಯರ ಶಾಲೆಯ ಒಂದು ಸಂದರ್ಭದಲ್ಲಿ ಇದೊಂದು ಕೊಳ ಇತ್ತು. ಆ ಕೊಳ ಸುಮಾರು 50-60 ಅಡಿ ಅಗಲ, ಉದ್ದ ಒಂದು 300 ಅಡಿ ಎಂಬುದಾಗಿ ವಿದ್ವಾಂಸರು ಹೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ಸಂಶೋಧನೆಗಳು ನಡೆದ ಪ್ರಕಾರ ಆ ಸ್ಥಳವನ್ನು ನೋಡಿದಾಗ 5 ಮಂಟಪಗಳು ಕೂಡಿದಂತಹ ಆ ಒಂದು ಸ್ಥಳದಲ್ಲಿ ಒಂದು ಕೊಳವಿತ್ತು. ಆ ಕೊಳದಲ್ಲಿ ನೀರು ಉಕ್ಕುತ್ತಾ ಇತ್ತು ಎಂಬುದಾಗಿ ವಿದ್ವಾಂಸರು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಈ ಮಾತು ತಿಳಿಸಿದ್ದಾರೆ. ಈ ವಾಕ್ಯದಲ್ಲಿ ಇರುವ ಹಾಗೆ ಅವರು ಸಹ ಅಲ್ಲಿ ಆ ಸ್ಥಳದಲ್ಲಿ ಕಂಡುಕೊಂಡಿದ್ದಾರೆ. ಇದು ಹೌಸ್ ಆಫ್ ಮರ್ಸಿ ಅಲ್ಲವೇ ಕಾರುಣ್ಯ ನಿಲಯ ಎಂಬುದಾಗಿ ಹೇಳುವಾಗ ಇಲ್ಲಿ ಯಾರ್ಯಾರು ಬರ್ತಾ ಇದ್ರು, ಯಾರ್ಯಾರು ಗುಣ ಆಗ್ತಾ ಇರುವುದಾಗಿ 3ನೇ ವಚನ ಹೇಳಿದ್ರೆ, ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈಮಣಗಿದವರು, ಬಿದ್ದುಕೊಂಡಿರುವರು ಎಂಬುದಾಗಿ ಅಲ್ಲಿ. ಹಾಗಾದ್ರೆ ಅಲ್ಲಿ ಆ ಸ್ಥಳದಲ್ಲಿ ಅನಾರೋಗ್ಯದಲ್ಲಿಯೂ ಅಸ್ವಸ್ಥತೆಯಲ್ಲಿಯೂ ಅಸೌಖ್ಯದಲ್ಲಿದ್ದಂತಹ ಭಕ್ತರಿಗೆ ಸೌಖ್ಯವು, ಆರೋಗ್ಯವು, ಸ್ವಸ್ಥತೆಯು ಸಿಗುವಂತ ಸ್ಥಳ ಹೌಸ್ ಆಫ್ ಮರ್ಸಿ, ಕಾರುಣ್ಯ ನಿಲಯ, ಬೇಸಕ ಎನ್ನುವಂಥದ್ದು ಆಗಿತ್ತು. ಆದರೆ ಅದಕ್ಕಿಂತಲೂ ಮಿಗಿಲಾದಂತಹ ಶಕ್ತಿ, ಮಿಗಿಲಾದಂತಹ ದೇವರನ್ನು ಕಾಣುವಂತಹ ಮಹಾಭಾಗ್ಯ 38 ವರ್ಷಗಳಿಂದ ಆ ರೋಗದಲ್ಲಿ ಬಿದ್ದವನಿಗೆ ದರ್ಶನವು, ಆ ದಿವ್ಯ ಅಮೋಘವಾದಂತಹ ಬೆಳಕನ್ನು ಅನುಭವಿಸುವಂತಹ ಸಂಗತಿ ಅಲ್ಲಿ ಆಗ್ತದೆ. 38 ವರ್ಷದಿಂದ ರೋಗದಲ್ಲಿ ಬಿದ್ದಿದ್ದ ಒಬ್ಬ ಮನುಷ್ಯ, ಯಾವ ರೋಗ ಬರೆಯಲ್ಪಟ್ಟಿಲ್ಲ, ಯಾವ ರೋಗ ಎಂಬುದಾಗಿ ಗೊತ್ತಿಲ್ಲ. ಯಾಕಂದ್ರೆ 38 ವರ್ಷದಿಂದ ಅವನು ಆ ರೋಗದಲ್ಲಿ ಬಿದ್ದವನಾದ ಕಾರಣ, ಒಂದು ವೇಳೆ ಹುಟ್ಟಿದಂದಿನಿಂದ ಅವನಿಗೆ ಆ ರೋಗ ಇತ್ತು ಅವನಿಗೆ 38 ವರ್ಷ. ಒಂದು ವೇಳೆ 10-15 ವರ್ಷಗಳ ನಂತರ ಅವನಿಗೆ ಆ ರೋಗ ಬಂದಿದ್ದಾದ್ರೆ 10 + 38 48 ವರ್ಷ. ಒಂದು ವೇಳೆ ಯೌವನ ಪ್ರಾಯದಲ್ಲಿ 25ನೇ ವಯಸ್ಸಿನಲ್ಲಿ 30ನೇ ವಯಸ್ಸಿನಲ್ಲಿ ಬಂದಿದ್ರೆ ಅವನಿಗೆ ಈಗ 78ನೇ ವಯಸ್ಸು. ಆದರೆ ಯಾವ ವಯಸ್ಸಿನಲ್ಲಿ ಅವನಿಗೆ ಆ ಕಾಯಿಲೆ ಬಂದು ಯಾವ ಕಾಯಿಲೆ ಎಂಬುದಾಗಿ ಗೊತ್ತಿಲ್ಲ. ಹಾಗೆ ನನ್ನ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಮಗೆ ಯಾವ ರೋಗಗಳು, ಯಾವ ರುಜಿನಗಳು, ಯಾವ ಸಮಸ್ಯೆಗಳು, ಯಾವ ರೀತಿಯಾಗಿ ನಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ರೋಗ ರುಜಿನಗಳು ಕಾಡುತ್ತವೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಖಚಿತವಾಗಿ ನಮಗೆ ಒಂದಲ್ಲ ಒಂದು ರೀತಿಯಾದಂತಹ ಕಾಯಿಲೆಗಳಿದೆ. ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ರೀತಿಯಾದಂತಹ ಮಾರಕವಾದಂತಹ ಭಯಾನಕವಾದಂತಹ ಕಾಯಿಲೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಾಗಿರ್ತೇವೆ. ಆದರೆ ಕೆಲವೊಮ್ಮೆ ನಮಗೂ ಸಹ ಒಂದು ಪ್ರಶ್ನೆ ಮೂಡುತ್ತದೆ, ನಾನು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಲ್ಲಿ ಭಾಗಿಯಾಗಲಿಲ್ಲ, ಯಾವುದೇ ರೀತಿಯಾದಂತಹ ಪಾಪಗಳನ್ನು ಮಾಡಲಿಲ್ಲ, ನನ್ನ ಊಟವೂ ಸಹ ಆರೋಗ್ಯಕರವಾದಂತಹ ಊಟವೇ ಆಗಿತ್ತು,
ನಾನು ಎಲ್ಲೂ ಸಹ ಹೊರಗಡೆ ತಿನ್ನುವನಲ್ಲ, ಖಾರ ಆಗಲಿ ಉಪ್ಪಾಗಲಿ ಹೆಚ್ಚಾಗಿ ತಿನ್ನುವನಲ್ಲ, ಮಸಾಲ ಇಂತಹ ಸಂಗತಿಗಳನ್ನು ಮುಟ್ಟಿದವನಲ್ಲ. ಹಾಗಾಗಿ ನನಗೆ ಯಾಕೆ ಈ ರೀತಿ ಕಾಯಿಲೆ ಬಂತು? ಕಾಫಿ ಟೀಗೆಲ್ಲ ಅದಾಗಿ ನನಗೆ ಕಾಯಿಲೆ ಬಂತು. ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿತು. ನಾನು ಒಳ್ಳೆಯದಾದರೂ ಯಾಕೆ ನನಗೆ ಈ ಕಾಯಿಲೆ ಬಂತು ಎಂಬುದಾಗಿ ವಾಕ್ಯಭಾಗವನ್ನು ನಾವು ಓದಬಹುದು. ಇದರಲ್ಲಿ ನಮ್ಮಲ್ಲಿ ನಾವು ಆಲೋಚನೆ ಮಾಡಬಹುದು, ಮತ್ತೊಬ್ಬರಲ್ಲಿ ನಾವು ಪ್ರಶ್ನೆ ಮಾಡಬಹುದು, ನನಗೆ ಯಾಕೆ ಈ ರೀತಿಯಾದಂತಹ ಸಮಸ್ಯೆ, ತೊಂದರೆ, ರೋಗ ರುಜಿನಗಳು ಎಂಬುದಾಗಿ. ಅಂದ್ರೆ ವಾಕ್ಯಭಾಗ ಹೇಳುತ್ತದೆ, ಗುಣ ಹೊಂದಿದ ನಂತರ ಆ ರೋಗಿಯನ್ನು ದೇವಾಲಯದಲ್ಲಿ ಯೇಸು ಸ್ವಾಮಿ ಭೇಟಿ ಮಾಡ್ತಾರೆ. ಎಲ್ಲಿ ಭೇಟಿ ಮಾಡ್ತಾನೆ? 14ನೇ ವರ್ಷದಲ್ಲಿ ಭೇಟಿ ಮಾಡ್ತಾನೆ. ಏನಂತ ಬರೆದಿದ್ದಾರೆ? 14ನೇ ವರ್ಷ ಓದಿದ್ದಾರೆ ಮಾಡಿ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ನಿನಗೆ ಸ್ವಸ್ಥವಾಯಿತಲ್ಲ, ನಿನಗೆ ಸ್ವಸ್ಥತೆ ಆಯ್ತಲ್ಲ. ಆಮೇಲೆ ಏನ್ ಹೇಳ್ತಾನೆ? ಇನ್ನು ಮೇಲೆ ಪಾಪ ಮಾಡಬೇಡ, ಯಾಕಂದ್ರೆ ನಿನಗೆ ಹೆಚ್ಚಿನ ಕೇಡು ಬಂದಿತು. ಹೆಚ್ಚಿನ ಕೇಡು ಬಂದಿತು. ನಾನು ಕಳೆದ ಶುಕ್ರವಾರ ನಾನು ನಿಮಗೆ ಪ್ರಸಂಗ ಮಾಡಿದೆ. ಯಾವ ರೀತಿಯಲ್ಲಿ ಪ್ರಸಂಗ ಮಾಡಿದೆ? ಕುಷ್ಠರೋಗಿ ವಿಷಯ. ಯಾಕೆ ಕುಷ್ಠರೋಗ ಬಂದಿತ್ತು? ಪಾಪದ ದೃಷ್ಟಿ. ಹಾಗಾಗಿ ಸ್ವಾಮಿ ಮತ್ತೆ ಎಚ್ಚರಿಸ್ತಾರೆ ನಮಗೆ, ನಾವು ಮಾಡುವಂತ ಪ್ರತಿಯೊಂದು ಪಾಪ, ನಮ್ಮ ಪ್ರತಿನಿತ್ಯದ ಬಾಳ್ವೆ, ಪ್ರತಿ ಕ್ಷಣದ ಜೀವನದಲ್ಲಿ ನಾವು ಎಷ್ಟೆಲ್ಲ ಪಾಪಗಳನ್ನು ಮಾಡ್ತೇವೆ, ಅದಕ್ಕನುಸಾರವಾಗಿ ಆ ಪಾಪವು ಕೊಡುವ ಸಂಬಳ. ಆ ಪಾಪದಿಂದ ನಮಗೆ ಕೇಳು, ಆ ಪಾಪದಿಂದ ನಮಗೆ ಹಲವು ರೀತಿಯಾದಂತಹ ಹಾನಿ. ಆ ಪಾಪದ ದೆಸೆಯಿಂದ ನಾನು ಸಾಯುವುದಲ್ಲದೆ ನನ್ನ 104 ತಲೆಮಾರುಗಳವರೆಗೆ ಅವರನ್ನು ಬದಮಾಡುವವರಾಗಿದ್ದೇವೆ. ಹಾಗಾಗಿ ಬೇರೆ ಯೇಸು ಸ್ವಾಮಿ ನಮ್ಮನ್ನು ಮತ್ತೊಂದು ಆವೃತ್ತಿ ಎಚ್ಚರಿಸ್ತಾನೆ. ನಮಗೆ ಸಂಭವಿಸುವಂತ ಇಕ್ಕಟ್ಟು, ಸಮಸ್ಯೆ, ರೋಗ ರುಜಿನ, ಕಾಯಿಲೆ, ಬಾಧೆ, ಹಿಂಸೆ, ಸಂಕಟಗಳು, ವೇದನೆಗಳು, ವ್ಯಥೆ, ಕಣ್ಣೀರು, ಯಾತನೆ ಇವೆಲ್ಲವುಗಳ ಪ್ರತಿಫಲ ಅದು ನಮ್ಮ ಪಾಪಕೃತ್ಯಗಳ ಫಲವಾಗಿದೆ. ನಾವು ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ನೀತಿಯಿಂದಲೂ ಸತ್ಯದಿಂದಲೂ ವಿಧೇಯತೆಯಿಂದ ದೇವರ ವಾಕ್ಯದ ಪ್ರಕಾರ ನಾವು ಬದುಕುತ್ತಿದ್ದೇವೆ ಎಂಬುದು ಬಹಳ ಮುಖ್ಯವಾದದ್ದು. ಹಾಗಾಗಿ ಆತನು ಎಚ್ಚರಿಸ್ತಾನೆ, ಗುಣಪಡಿಸಿದ ನಂತರ, ಸ್ವಸ್ಥತೆಯನ್ನು ಹೊಂದಿದ ನಂತರ ಆ ವ್ಯಕ್ತಿಯನ್ನು ದೇವಾಲಯದಲ್ಲಿ ಮತ್ತೆ ಕಂಡು ಎಚ್ಚರಿಸ್ತಾನೆ. ಇನ್ನು ಮೇಲೆ ನೀವು ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಳು ಬಂದಿತ್ತು. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕು, ನನಗೆ ಯಾಕೆ ಈ ಕೇಳು ಬಂದಿತ್ತು ಅಂದ್ರೆ, ನಮ್ಮ ಹಿಂದಿನ ಸ್ಥಿತಿಗತಿಗಳು, ನಮ್ಮ ಇಂದಿನ ದಿನಮಾನಗಳನ್ನು ಆಲೋಚನೆ ಮಾಡುವುದಾದ್ರೆ, ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ದಿನ ಅಥವಾ ಎಲ್ಲೋ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಪಾಪ ಮಾಡಿರ್ತೇವೆ, ಏನಾದರೂ ಒಂದು ದುರ್ಗತಿಗಳನ್ನು ನಾವು ತಂದುಕೊಂಡವರಾಗಿರುತ್ತೇವೆ. ಯಾಕಂದ್ರೆ ವಾಕ್ಯಭಾಗ ಹೇಳ್ತದೆ ನಮಗೆ ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ 19-22. ಗಲಾತ್ಯ 5:19-22. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಗತನ, ದುಂದವು. 14. ಇನ್ನೂ ಜಾಸ್ತಿ ಇದೆ. ಯಾವ್ದಾದ್ರು ಒಂದಾದ್ರು ಮಾಡಿರ್ತೀವಿ, ಯಾವ್ದಾದ್ರು ಒಂದಾದ್ರು ಮಾಡಿರ್ತೀವಿ. ನಮ್ಗೆ ಆಕ್ಸಿಡೆಂಟ್ ಆಯ್ತಲ್ಲ, ಯೋಚನೆ ಮಾಡಿ, ಯಾರೇನು ಮಾಡಿದ್ರು. ನಮಗೇನೋ ಕ್ಯಾನ್ಸರ್ ಗೊತ್ತಿಲ್ಲ, ನಮಗೆ ಮಾರಕವಾದ ಭಯಂಕರವಾದ ಕಾಯಿಲೆ ಗೊತ್ತಿಲ್ಲ. ನಮ್ಮ ಹಿಂದಿನ ದಿನಮಾನಗಳನ್ನು ನಾವು ಮೆಲುಕು ಹಾಕಬೇಕು. ಹಿಂದಿನ ದಿನಗಳನ್ನು ನಾವು ಆಲೋಚನೆ ಮಾಡಬೇಕು. ಸ್ವಾಮಿ, ನಾನು ಏನಾದರೂ ಪಾಪ ಮಾಡಿದರೆ ಕ್ಷಮಿಸು, ನನ್ನಿಂದ ನಿನಗೇನಾದರೂ ದ್ರೋಹವಾಗಿದ್ದರೆ ಕ್ಷಮಿಸು, ನಾನು ಪರರಿಗೆ ಏನಾದರೂ ದ್ರೋಹ ಮಾಡಿದರೆ, ಮೋಸ ಮಾಡಿದರೆ, ಕೊಲೆ ಮಾಡಿದರೆ, ಅಥವಾ ಏನಾದರೂ ನಿನ್ನ ಆತ್ಮೀಯರಿಗೆ ನಾನು ವಿರುದ್ಧವಾಗಿ ನಡ್ಕೊಂಡಿದ್ದರೆ ನಾನು ಕ್ಷಮಿಸು. ನನ್ನ ಮಾತುಗಳಿಂದ, ನನ್ನ ಕ್ರಿಯೆಗಳಿಂದ, ನನ್ನ ವ್ಯಕ್ತಿತ್ವದಿಂದ, ನನ್ನ ಸ್ವಭಾವದಿಂದ ಏನಾದರೂ ತಪ್ಪುಗಳು, ದ್ರೋಹಗಳು, ಪಾಪಕೃತ್ಯಗಳಾಗಿದ್ದರೆ ಕ್ಷಮೆಯನ್ನು ಹೊಂದದಿದ್ದರೆ ಖಂಡಿತವಾಗಿ ನಮಗೆ ಯಾವುದೇ ರೀತಿಯಾದಂತಹ ಬಿಡುಗಡೆ ಈ ಲೋಕದಲ್ಲಿ ಹೋದ ನಾವು ಸತ್ತ ನಂತರ ನಮಗೆ
ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳ್ತಾನೆ. ಅವನ ಪಾಪಗಳು ಕ್ಷಮಿಸಲ್ಪಟ್ಟವಾದ ಕಾರಣ ಅವನ ರೋಗವು ಗುಣವಾಯಿತು. ಅವನ ರೋಗದಿಂದ ಅವನಿಗೆ ಬಿಡುಗಡೆ ಆಯಿತು. ಪಾಪವು ನನ್ನ ನಿಮ್ಮೆಲ್ಲರ ಪಾಪ ಕ್ಷಮಿಸಲ್ಪಡುವುದನಕ, ನನ್ನ ನಿಮ್ಮೆಲ್ಲರ ದ್ರೋಹಗಳು ಅಪರಾಧಗಳು ಕ್ಷಮಿಸಲ್ಪಡುವುದನಕ ನಮಗೆ ಕೇಡು ತಪ್ಪದು, ನಮಗೆ ಹಾನಿ ತಪ್ಪದು, ನಮಗೆ ದುರಂತ ತಪ್ಪದು, ನಮಗೆ ದುರ್ಗತಿ ತಪ್ಪದು. 38 ವರ್ಷಗಳ ಕಾಲ ಅವನು ಆ ಯಾತನೆಯಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ ಅವನು ಬಿದ್ದಿದ್ದ ಎಂದರೆ ಒಂದು ಅರ್ಥದಲ್ಲಿ ಅವರ ಪಾಪಗಳು ಇನ್ನೂ ಕ್ಷಮಿಸಲ್ಪಟ್ಟಿರಲಿಲ್ಲ. ಮತ್ತೊಂದು ಅರ್ಥದಲ್ಲಿ ಅವನು ದೇವರ ಬಳಿಗೆ ಬಂದಿರಲಿಲ್ಲ, ದೇವರನ್ನು ನಿರೀಕ್ಷಿಸಲಿರಲಿಲ್ಲ. ದೇವರ ವಿಶ್ವಾಸದಲ್ಲಿ, ದೇವರ ವಾಕ್ಯದಲ್ಲಿ ಅವನು ನೆಲೆಗೊಂಡಿರಲಿಲ್ಲ. ಯಾಕಂದ್ರೆ ಅವನು ಹೇಳ್ತಾನೆ, 6ನೇ ವರ್ಷದಲ್ಲಿ ಹೇಳ್ತಾನೆ, ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಅವತಾರವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥನಾಗಲಿಕ್ಕೆ ಮನಸ್ಸುಂಟು. ಕಳೆದ ವಾರ ಶುಕ್ರವಾರ ಪ್ರಸಂಗದಲ್ಲಿ ಏನ್ ಹೇಳ್ತಾನೆ ಕುಷ್ಠರೋಗಿ? ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡಬಲ್ಲೆ. ಅವನಿಗೆ ಮನಸ್ಸಿತ್ತು, ಆ ಕುಷ್ಠರೋಗಿಗೆ ಮನಸ್ಸಿತ್ತು, ನನ್ನ ಪಾಪಗಳು ಪರಿಹರಿಸಲ್ಪಡಬೇಕು, ನನ್ನ ಪಾಪಗಳು ಕ್ಷಮೆ ಹೊಂದಬೇಕು, ಪರಿಹಾರವಾಗಬೇಕು ಎಂಬುದಾಗಿ. ಆದರೆ ಈ ವ್ಯಕ್ತಿಯಲ್ಲಿ ಅದು ಕಂಡು ಬರಬೇಕಾದಂತ ಸಂಗತಿ ಇದ್ದದರಿಂದ ಯೇಸು ಸ್ವಾಮಿ ಸ್ವತಃ ಕೇಳ್ತಾನೆ, ಅವನು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿಲ್ವಾ? ಅಲ್ಲಿ ಹೇಳ್ತಾನೆ, ನಿನಗೆ ಮನಸ್ಸಿದ್ರೆ ನಾನು ಶುದ್ಧ ಮಾಡಬಲ್ಲೆ, ಗುಣಪಡಿಸಬಲ್ಲೆ, ನನ್ನನ್ನು ಬಿಡುಗಡೆ ಕೊಡಬಲ್ಲೆ ಎಂಬುದಾಗಿ ಹೇಳ್ತಾನೆ, ನನ್ನ ಪಾಪಗಳಿಗೆ ಕ್ಷಮೆ ನೀಡಬಲ್ಲೆ ಎಂಬುದಾಗಿ. ಆದರೆ ಈ ರೋಗದಲ್ಲಿ ಇದ್ದವರು ಹೇಳ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸು, ನಿಮಗೆ ಜೀವನದಲ್ಲಿ ಸೇರುವುದಕ್ಕೆ ಮನಸ್ಸಿರುವುದಾದ್ರೆ ಈ ಕ್ಷಣ, ಈ ದಿನ, ಈ ಸಮಯದಲ್ಲಿ ನಿಮ್ಮ ಪಾಪಗಳನ್ನು ಬಿಟ್ಟುಬಿಡು. ಇಲ್ಲ ನಾನು ನರಕಕ್ಕೆ ಹೋಗಬೇಕು, ಇಲ್ಲ ನಾನು ದೇವರ ವಿರುದ್ಧವಾಗಿ ನಡೆಯಬೇಕು ಅಂದ್ರೆ ಎಷ್ಟು ಪಾಪಗಳನ್ನು ಬೇಕಾದರೂ ಮಾಡುವುದಕ್ಕೆ ಸಿದ್ಧರಾಗಿರಿ. ಇಲ್ಲವೇ ಈ ಕ್ಷಣವೇ ನೀವು ಬಿಟ್ಟುಬಿಡುತ್ತಾದರೆ, ಈ ಕ್ಷಣದಲ್ಲೇ ನಿಮ್ಮ ಪಾಪಕೃತ್ಯಗಳನ್ನೆಲ್ಲವೂ ನೀವು ಹೃದಯದಿಂದ ಮನಸ್ಸಿನಿಂದಲೂ ತೆಗೆದುಹಾಕುವುದಾದರೆ ನಿಮ್ಮ ಜೀವಿತವು ಸುಕ್ಷೇಮದಿಂದ, ಆರೋಗ್ಯದಿಂದ, ಸಮಾಧಾನದಿಂದ, ಅಭಿವೃದ್ಧಿಯಿಂದ, ಆಶೀರ್ವಾದಗಳಿಂದ ಕೂಡಿದವುಗಳಾಗಿರುತ್ತೆ. ನಿತ್ಯಸಿರುವ ನಿಮ್ಮ ಪಾಲಾಗುತ್ತದೆ, ದೇವರಾಜ್ಯದಲ್ಲೂ ಸಹ ನೀವು ಬಾಧ್ಯಸ್ಥರಾಗುತ್ತೀರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಅವನನ್ನು ಕೇಳಿದ್ದಕ್ಕೆ 7 ವರ್ಷ ಹೇಳಿದ್ರು, ಹೋಗಿ ಸ್ವಾಮಿ, ನೀನು ನನ್ನನ್ನು ಒಳಗೊಳಗೆ ಬೀಳಿಸುವುದು ಒಬ್ಬರು ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬರು ಬೀಳಿದ್ದಾರೆ ಎಂದು. ಕಾರಣ, ದೇವರು ಯಾವತ್ತು ಕಾರಣವನ್ನು ಕೇಳುವವನಲ್ಲ ಬೇರೆ. ದೇವರು ಯಾವತ್ತು ಕಾರಣವನ್ನು ಕೇಳದೇವರು ಪಾಪ ಮಾಡಲಿಲ್ಲ, ನಾನು ಪಾಪಿ ಎಂಬುದಾಗಿ ಒಪ್ಪಬೇಕು. ದೇವರ ಮುಂದೆ ನಾನು ಇಲ್ಲ, ನನಗೆ ಅಜಾಗ್ರತೆಯಿಂದ ಆಯಿತು, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವುದಿಲ್ಲ. ಪ್ರಸಂಗಿಯ ಪುಸ್ತಕ 5ನೇ ಅಧ್ಯಾಯ 6ನೇ ವಚನ. ಪ್ರಸಂಗಿ 5:6ನೇ ವಚನ. ನಿಧಾನವಾಗಿ ಓದಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಬೇರೆಯವರು ಯಾರು ನಿಮ್ಮನ್ನು ನೋಡಲ್ಲ. ನಿಮ್ಮ ಬಾಯನ್ನು ಕಡಿವಾಣ ಇಟ್ಟುಕೊಂಡು ಅಥವಾ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯಾರು ನಿಮಗೆ ಸಹಾಯ ಮಾಡುವುದಿಲ್ಲ. ನನ್ನ ಬಾಯನ್ನು ನಾನೇ ಕಾಯಬೇಕು, ನನ್ನ ತುಟಿಗಳನ್ನು, ನನ್ನ ನಾಲಿಗೆಯನ್ನು ನಾನೇ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಬಾಯಿ ದುಡುಕಿಯೋ, ಕೋಪವುಳ್ಳವನಾಗಿಯೋ, ಸಿಟ್ಟುಳ್ಳವಳಾಗಿಯೋ ಏನಾದರೂ ಪಾಪ ಮಾಡಿದರೆ ಆಮೇಲೆ ಅಂತ ಹೇಳಿದ್ರೆ, ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ಇದು ನನಗೆ ಗೊತ್ತಿಲ್ಲದೆ ಆಯಿತು, ಅವರನ್ನ ರೇಗಿಸುವುದಕ್ಕೆ ನಾನು ಅಂದೆ, ಅವರನ್ನ ಟೀಕೆ ಮಾಡೋದಕ್ಕೆ ನಾನು ಹೇಳಿದೆ, ಅವರು ಅಂದ್ರು ನಾನು ಹೇಳಿದೆ ಎನ್ನುವಂತಹ ಮಾತಿನಿಂದ ನಾವು ಯಾವತ್ತೂ ಆ ರೀತಿ ಹೇಳಬಾರದಂತೆ. ಇದು ಅಜಾಗ್ರತೆಯಿಂದ ಆಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಹೇಗೆ ಮಾಡಬೇಕು. ಬೇರೆ ನಮ್ಮ ಬದುಕಿನಲ್ಲಿ ನಾವು ಆಡುವಂತಹ ಮಾತು, ನನ್ನ ನುಡಿಗಳು, ನನ್ನ ಬಾಯಿಂದ ಬರುವಂತಹ ಶಬ್ದಗಳು, ಇಲ್ಲವೇ ಸ್ವರದ ಆ ಮಾತುಗಳು, ವಾಕ್ಯಗಳು, ನನ್ನ ಜೀವನದ ಕ್ರಿಯೆಗಳು, ನಡತೆಗಳು, ವ್ಯಕ್ತಿತ್ವ, ಸ್ವಭಾವ ದೇವರಿಗೆ ಮೆಚ್ಚುಗೆಯಾಗಿರಲಿಲ್ಲ ಎಂದರೆ, ದೇವರ ದೂತನು ಬಂದು ನಮ್ಮನ್ನು ನೋಡುವಾಗ ಆತನು ನಮ್ಮನ್ನು ಕೇಳಿದ, ನೀನು ಯಾಕೆ ಈ ರೀತಿ ಮಾಡಿದ್ದೀರಿ, ನೀನು ಯಾಕೆ ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಇದ್ದಿ ಎಂಬುದಾಗಿ ಹೇಳುವಾಗ, ಇದು ಅಜಾಗ್ರತೆಯಿಂದಾಗಿ ಎಂಬುದಾಗಿ ಹೇಳಿದ್ರೆ, 38 ವರ್ಷ ರೋಗದಲ್ಲಿ ಬಿದ್ದಂತೆ ನನ್ನ ನಿಮ್ಮೆಲ್ಲರ ಬದುಕು ಸಹ 38 ವರ್ಷಗಳಿಂದಲೂ ಅಧಿಕವಾದಂತಹ
ಸಮಸ್ಯೆ, ತೊಂದರೆಗೆ, ಕೇಳಿ, ಹಾನಿಗಳಿಗೆ ಗುರಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಹೇಳ್ತಾರೆ, ನೀರು ಒಳಗೊಳಗೆ ಇಳಿಸುವುದು ಒಬ್ಬರೊಬ್ಬನಾಗಿ. ನಿಜವಾಗಿ ಅವರಿಗೆ ಸಹಾಯ ಅಗತ್ಯವಿತ್ತು, ಆದರೆ ಸಹಾಯವನ್ನು ಕೇಳಿ ಪಡೆಯುವಂತಹ ಮನಸ್ಸು ಅವನಲ್ಲಿ ಗುಣ ಹೊಂದಬೇಕು, ಸ್ವಸ್ಥನಾಗಬೇಕು ಎಂಬಂತಹ ಮನಸ್ಸು ಅವನಿಂದ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು, ನಿನಗೆ ಗುಣ ಹೊಂದುವುದಕ್ಕೆ, ನಿನಗೆ ಸೌಖ್ಯವನ್ನು ಹೊಂದುವುದಕ್ಕೆ ಮನಸ್ಸು ಬರುವುದಾಗಿ ಹೇಳಿದಾಗ ಅವನು ಕಾರಣ ಹೇಳಿದ ಅವನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ ನನಗೆ ಗುಣವಾಗಬೇಕು ಎಂಬುದಾಗಿ ಅವನು ಹೇಳಿಲ್ಲ. ಆದಾಗ್ಯೂ ಅವನಿಗೆ ಒಂದು ಸಹಾಯ ಅಗತ್ಯವಿತ್ತು, ನಿಜವಾಗಿ ಒಂದು ಸಹಾಯ ಅಗತ್ಯವಿದೆ. ಯಾಕಂದ್ರೆ ಅವನ ರೋಗ ಬಹಳ ಕಷ್ಟವಾಗಿದ್ದಿದ್ದೇನೆ, ಅವನ ಸ್ಥಿತಿಯು ಬಹಳ ಹೀನವಾಗಿ ಬಹಳ ಅಸಹಾಯಕನಾಗಿ ಇದ್ದಿದ್ದೇನೋ. ಹಾಗಾಗಿ ಅವನು ಇದ್ದ ಸ್ಥಳದಲ್ಲಿ ಇದ್ದವನಾಗಿದ್ದೇನೆ. ಒಂದು ವೇಳೆ ಅವನ ಬದುಕು ಬಹಳಷ್ಟು ದುರ್ವಾಸನೆಯಿಂದ ಅವನ ದೇಹ ಇದ್ದರಿಂದ ಯಾವನ ಬಳಿ ಹೋಗದೇ ಇದ್ದರೆ, ಕೆಲವೇ ಅವನ ಸ್ವಂತರು ಅಂದರೆ ಅವನ ಕುಟುಂಬದ ಸದಸ್ಯರು, ತಂದೆಯೋ ತಾಯಿಯೋ ಮಗನೋ ಮಗಳು, ಕೆಲವೇ ಅವನ ಬಂಧು ಬಳಗು ಮಿತ್ರರು ಯಾರು ಅವನಿಗೆ ಸಹಾಯ ಮಾಡದಿದ್ದಂತಹ ಪರಿಸ್ಥಿತಿ ಅವನಿದ್ದೇನೆ. ಹಾಗಾಗಿ ಹೇಳಿದರೆ ನನ್ನೆಲ್ಲರ ಬದುಕಿನಲ್ಲಿ ನನಗೆ ಕಷ್ಟವು, ಹಿಂಸೆಯು, ಸಂಕಟವು, ರೋಗಗಳು ಸಂಧಿಸುವಾಗ, ಎದುರಾಗುವಾಗ ನನಗೆ ಮುಖ್ಯವಾಗಿ ಮನಸ್ಸಿರಬೇಕು. ನಮ್ಮಲ್ಲಿ ಮೊದಲು ಆ ಮನಸ್ಸು ಬರಬೇಕು. ನಾನು ಇದರಿಂದ ಪಾರಾಗಬೇಕು, ಇದರಿಂದ ನಾನು ಪರಿಹಾರವನ್ನು ಹೊಂದಬೇಕು, ಇದರಿಂದ ನಾನು ಬಿಡುಗಡೆಯನ್ನು ಹೊಂದಬೇಕು ಎಂಬ ಮನಸ್ಸು ನಮ್ಮಲ್ಲಿ ಮೂಡಿ ಬರುವಾಗ ಮಾತ್ರ ಆ ಪ್ರಯತ್ನವು ನಮ್ಮಿಂದ ಮೊದಲು ಆಗುವುದಾದರೆ ಇತರರು ನಮ್ಮ ಸಹಾಯಕ್ಕೆ, ನಮ್ಮ ಅಗತ್ಯಗಳನ್ನು ಸ್ಪಂದಿಸುವುದಕ್ಕೆ ಮುಂದಾಗಿ ಹೋಗುವುದಾಗಿದ್ದಾರೆ. ಅಲ್ಲೇ ಯೇಸುವಿನ ಬಳಿಯನ್ನು ಹೇಳಿದ್ರೆ ಅವನ ಅಸಹಾಯಕತೆ, ಬಲಹೀನತೆ, ಅಶಕ್ತತೆಯನ್ನು ಹೇಳಿದ್ರೆ, ಸ್ವಾಮಿ ನನಗೆ ಯಾರು ಸಹಾಯ ಮಾಡುವುದಿಲ್ಲ, ಆದ್ರೆ ನೀನು ಏನಾದರೂ ನಿನ್ನ ಪ್ರಯತ್ನದಿಂದ ಏನಾದರೂ ಮಾಡಬಹುದಾಗಿತ್ತು, ಆದರೆ ಅವನು ಮಾಡಲಿಲ್ಲ. ಅವನ ಸಂಬಂಧಿಕರಾಗಲಿ ಕುಟುಂಬದವರಾಗಲಿ ಮಾಡಲಿಲ್ಲ. ಬೇರೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಅಸಹಾಯಕತೆ, ನಮ್ಮ ಅಶಕ್ತತೆಯನ್ನು, ಅಸಮಾನತೆಯನ್ನು ನಾವು ಬರುವಾಗ ನಮಗೆ ದೇವರ ಸಹಾಯವು ಬಿಟ್ಟರೆ ಮತ್ತಾವ ಸಹಾಯವು ಬರುವುದಕ್ಕೆ ಸಾಧ್ಯ ಇಲ್ಲ. ದಾವಿದಾತನಾಗಿ ಹೇಳ್ತಾನೆ, 151ನೇ ಹೇಳ್ತಾನೆ, ಕಣ್ಣೆತ್ತಿ ಪರ್ವತಗಳಿಗೆ ಹೋಗುವಾಗ ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ, ಭೂಮಿ ಆಕಾಶವನ್ನು ಮಾಡಿಲ್ಲ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ. ಹಾಗಾಗಿ ಆ ಸ್ಥಳದಲ್ಲಿ ದೇವದೂತರು ಬಂದು ನೀರನ್ನು ಕುಗ್ಗಿಸುವಂತಹ ಘಟನೆ ಆಗಿತ್ತು. ಆದರೆ ದೇವರೇ ಅಲ್ಲಿ ಸ್ವತಃ ಯೇಸುವಿನ ರೂಪದಲ್ಲಿ ಇಳಿದುಕೊಂಡವನಾಗಿದ್ದಾನೆ. ದೇವರೇ ಸ್ವತಃ ಅಲ್ಲಿ ಬರುವವನಾಗಿದ್ದಾನೆ. ಆ ಮನುಷ್ಯನಿಗೆ, ರೋಗದಲ್ಲಿ ಬಿದ್ದವನಿಗೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸು ಬೇಕದಾಗಿ ಕೇಳುವಾಗ ಅವನು ಆ ರೀತಿಯ ಕಾರಣವನ್ನು ಕೊಡ್ತಾನೆ. ಆದ್ರೆ ನಮ್ಮ ಬದುಕಿನಲ್ಲಿದ್ದು ಸಹ ಕಾರಣ ಕೊಡುವ, ನಾವು ಆಡಾಟ ಹೋದ್ರು, ಈ ಹಾಸ್ಪಿಟಲ್ ಹೋದ್ರು ನಮ್ಗೇನು ಪ್ರಯೋಜನ ಆಗಲಿಲ್ಲ. ಎಲ್ಲರಿಗಿಂತಲೂ ಮಿಗಿಲಾಗಿ, ಎಲ್ಲರಿಗಿಂತಲೂ ಮೊದಲಾಗಿ ತಂದೆಯಾದ ದೇವರ ವೈದ್ಯರ ಬಳಿಯಲ್ಲಿ ನೀವು ಬರದೆ ಹೋದ್ರೆ ಯಾವ ಡಾಕ್ಟರ್ ಹೋದ್ರು ಅಷ್ಟೇ, ಯಾವ ಹಾಸ್ಪಿಟಲ್ ಹೋದ್ರು ಅಷ್ಟೇ, ಏನು ಆಗಲ್ಲ. ಮೊದಲು ನನ್ನೆಲ್ಲರ ಸೃಷ್ಟಿಕರ್ತನಾದ ದೇವರ ಬಳಿಯಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು, ಕಣ್ಣೀರುಗಳನ್ನು, ವೇದನೆಗಳನ್ನು, ರೋಗಗಳನ್ನು ನೀವು ಹೊರಚಲಿಸಿದರೆ, ವ್ಯಕ್ತಪಡಿಸಿದರೆ ಆ ಮಹಾಪರಾಕ್ರಮಿಯಾದಂತಹ ಸರ್ವಶಕ್ತ ದೇವರ ಸಹಾಯ ನಮಗೆ ಬರುವುದಿಲ್ಲ. ನಮ್ಮ ಕಷ್ಟ ನಷ್ಟಗಳು ಪರಿಹಾರವಾಗುವುದಿಲ್ಲ. ನಮ್ಮ ಅಸಹಾಯಕತೆಯ ಸಂದರ್ಭದಲ್ಲಿ ಸಹಾಯ ನೀಡುವುದಕ್ಕೆ ಯಾವ ಮನುಷ್ಯರು ಸಹ ನಮಗೆ ಬರುವುದಿಲ್ಲ. ಮೊದಲು ನಮ್ಮ ದುರ್ಗತಿ, ನಮ್ಮ ದುರ್ಘಟನೆ, ನಮ್ಮ ಆ ಕೇಳಿನ ಗಡಿಗೆ ನಾವು ಇರುವಾಗ ನಮಗೆ ಮೊದಲು ನಮ್ಮ ಮನಸ್ಸಿಗೆ ಬರಬೇಕಾದರೆ ನನ್ನ ಯಾವ ದೋಷ, ನನ್ನ ಯಾವ ಪಾಪ, ನನ್ನ ಯಾವ ರೀತಿಯಾದಂತಹ ಕೆಟ್ಟತನ, ದುರಾಲೋಚನೆ, ದುಷ್ಟತನವು ನನ್ನ ಈ ಸ್ಥಿತಿಗೆ ಕಾರಣ ಎಂಬುದಾಗಿ ಮೊದಲು ಆಲೋಚನೆ ಮಾಡಿ ಆ ನಂತರ ದೇವರ ಬಳಿ ಬಂದು ನಾವು ಕ್ಷಮಾಪಣೆಯನ್ನು ಕೇಳಬೇಕು. ಆ ಪಾಪಗಳಿಗೆ ಕ್ಷಮಾಪಣೆ ಸಿಗುವಾಗ ನಮ್ಮ ಪಾಪಗಳ ದೆಸೆಯಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಎಲ್ಲವೂ ಪರಿಹಾರವಾದಾಗ ಆಗ ಯಾವ ಡಾಕ್ಟರ್ ಬಳಿ ಹೋದರೂ ಸಹ ನಮಗೆ, ಯಾಕಂದ್ರೆ ವೈದ್ಯರಲ್ಲಿ ಕೆಲವಾಗಿ ನಾನು ದೇವರ ನಮ್ಮನ್ನು ಮುಟ್ಟಿ ಸ್ಪರ್ಶಿಸಿ ತನ್ನ ಸ್ವಸ್ಥತೆ ಹಸ್ತದಿಂದ ಗುಣಪಡಿಸಿದ ಮೇಲೆ ಯಾವ ವೈದ್ಯರು ಮುಟ್ಟದೇ ಇರಲಿ, ಯಾವ ಔಷಧಿಯು ಸ್ವೀಕರಿಸದಿರಲಿ, ಗುಣವಾಗುವುದಕ್ಕೆ, ಸ್ವಸ್ಥವಾಗುವುದಕ್ಕೆ, ಸೌಖ್ಯವಾಗುವುದಕ್ಕೆ ಬಹಳ ಬಹಳ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಯಾಕಂದ್ರೆ
ನಮ್ಮ ಬದುಕಿನ ದಿನನಿತ್ಯದ ಬಾಳ್ವೆಯಲ್ಲಿ ನಿಮ್ಮ ಮಾತುಗಳನ್ನು, ನಿಮ್ಮ ಕ್ರಿಯೆಗಳನ್ನು, ನಿಮ್ಮ ನುಡಿಗಳನ್ನು, ನಿಮ್ಮ ವರ್ತನೆಗಳನ್ನು, ಸ್ವಭಾವಗಳನ್ನು, ನಿಮ್ಮ ವ್ಯಕ್ತಿತ್ವಗಳನ್ನು ಗಮನಿಸಿ ನೀವು ಬದುಕಿದೆ. ಅಜಾಗರೂಕತೆಯಿಂದ, ಎಚ್ಚರಿಕೆಯಿಲ್ಲದೆ, ದುಡುಗಿನ ಸ್ವಭಾವದಿಂದ, ಕೋಪದಿಂದಲೂ ಸಿಟ್ಟಿನಿಂದಲೂ ನೀವು ಏನೋ ಮಾತನಾಡಬಹುದು, ಏನೋ ಮಾಡಬಹುದು, ಯಾವುದೇ ರೀತಿಯಾದಂತಹ ಆಘಾತಕ್ಕೀಡಾಗಬಹುದು. ಇವೆಲ್ಲವುಗಳಿಗೆ ದೇವರು ಲೆಕ್ಕ ಕೇಳ್ತಾನೆ. ಇವೆಲ್ಲವುಗಳಿಗೆ ದೇವರು ನಿಮ್ಮಿಂದ ಲೆಕ್ಕವನ್ನು ಬಯಸ್ತಾನೆ. ನಾವು ಏನನ್ನು ಬಿತ್ತೇವೋ ಅದನ್ನೇ ಕೊಯ್ತು. ನೀವು ಪ್ರೀತಿಯನ್ನು ಬಿತ್ತಿದರೆ ಪ್ರೀತಿಯನ್ನೇ ಕೊಯ್ತು. ನೀವು ದ್ವೇಷವನ್ನು ಬಿತ್ತಿದರೆ ದ್ವೇಷವನ್ನು ಕೊಯ್ತಿಲ್ಲ. ನೀವು ಸಹನೆಯನ್ನು ಬಿತ್ತಿದರೆ ಸಹನೆಯನ್ನು ಕೊಯ್ತಿಲ್ಲ. ಅನ್ಯೂನತೆಯನ್ನು ಬಿತ್ತಿದರೆ ಅನ್ಯೂನತೆಯನ್ನೇ ಕೊಯ್ತು. ಭತ್ತವನ್ನು ಬಿತ್ತಿ ರಾಗಿಯನ್ನು ಬಯಸುವುದಾದರೆ ಮೂರ್ಖತನ, ಅಥವಾ ರಾಗಿಯನ್ನು ಬಿತ್ತಿ ನಾವು ಭತ್ತವನ್ನು ಬಯಸುವುದಾದರೆ ಅದು ಮೂರ್ಖತನ. ಆಪಲ್ಗೋಸ್ಕರ ನಾವು ಕಾಯ್ತಾ ಕುಳಿತಿರುವಾಗ ಆರೆಂಜ್ ಬಂದರೆ ತಪ್ಪು ನಮ್ಮದಲ್ಲ. ನಾವು ಏನು ಬಿತ್ತಿದ್ದೀವಿ ಅದು ವಿಷದ ಬೀಜವು, ಇಲ್ಲವೇ ಒಳ್ಳೆಯ ವರದಾನಗಳ ಬೀಜವು, ಫಲ ಕೊಡುವಂತಹ ದೇವರ ಮಹಿಮೆಗಾಗಿ ಕೊಡುವಂತಹ ಬೀಜವು. ನಾವು ಯಾವ ಬೀಜವನ್ನು ಬಿತ್ತುತ್ತಾ ಇದ್ದೇವೆ ಅದನ್ನು ನಾವು ಮುಂದಿನ ವರ್ಷಗಳಲ್ಲಿ, ಭವಿಷ್ಯದಲ್ಲಿ ಅದನ್ನು ಕೊಯ್ಯಲೇಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಅದು ನಮ್ಮ ಉದ್ಯೋಗ, ವ್ಯವಹಾರ, ನಮ್ಮ ಜೀವಿತದ ಪ್ರತಿನಿತ್ಯದ ಬಾಳ್ವೆ, ಪ್ರತಿ ಕ್ಷಣದ ಸಂಗತಿಗಳಲ್ಲಿ ಅದು ಅಡಗಿರುವಂತದ್ದಾಗಿದೆ. ನಮಗೆ ತಿಳಿಯದೇ ಇರುವಂತಹ ಅನೇಕ ಸಂಗತಿಗಳು, ನಮಗೆ ಗೋಚರವಾದಂತಹ, ನಮ್ಮ ಅನುಭವಕ್ಕೆ ಬಾರದಂತಹ ಅನೇಕ ವಿಷಯಗಳು ನಮ್ಮ ದೇವರಿಗೆ ಎಲ್ಲವೂ ಗೊತ್ತಿರುತ್ತದೆ. ಯಾಕಂದ್ರೆ ಬಯಲಾದಂತಹ ರಹಸ್ಯವು ಒಂದು, ರಟ್ಟಾದ ಗುಟ್ಟು ಒಂದು ಇಲ್ಲ ಎನ್ನುವ ಹಾಗೆ ದೇವರ ವಾಕ್ಯ ಹೇಳುವುದರಿಂದ ನಮ್ಮೆಲ್ಲರ ರೋಗ ರುಜಿನಗಳು ಎಷ್ಟೇ ಭಯಾನಕವಾಗಿ, ಇಲ್ಲವೇ ಯಾವುದೇ ರೀತಿಯಾದಂತಹ ವಾಸ ಮಾಡುವಂತಹ ಸಂಗತಿಗಳಾಗಲಿ ಅದು ದೇವರಿಂದ ಸಾಧ್ಯ. ಅದೇ ಬಳಿಗೆ ಬರುವುದಾಗಿದೆ. ಅದು ನಮ್ಮೆಲ್ಲರ ಪಾಪ ಕೃತ್ಯಗಳ ದೆಸೆಯಿಂದಲೇ ಆಗಿರುತ್ತದೆ. ಆ ಪಾಪ ಕೃತ್ಯಗಳ ನಿಮಿತ್ತವಾಗಿ ಕ್ಷಮಾಪಣೆಯನ್ನು, ಪರಿಹಾರವನ್ನು, ಬಿಡುಗಡೆಯನ್ನು ಹೊಂದುವುದು ಬಹಳ ಮುಖ್ಯ. ನಾವು ಹೊಂದದೆ ಹೋದರೆ ಖಚಿತವಾಗಿ ನಾವು ಗುಣ ಹೊಂದುವುದಕ್ಕೆ ಈ ಲೋಕದಲ್ಲೂ ಸಾಧ್ಯವಿಲ್ಲ. ಬಿಡುಗಡೆ ಹೊಂದಿ ನಿತ್ಯ ಜೀವನದಲ್ಲಿ ಸೇರುವಂತಹ ಭಾಗ್ಯಕರವಾದಂತಹ ಸಂಗತಿ, ದೇವರ ರಾಜ್ಯದಲ್ಲಿ ಒಳಗಾಗುವಂತಹ ಆ ಸೌಭಾಗ್ಯಕರವಾದಂತಹ ಜೀವಿತ ನಮಗೆ ಆಗಿರುವುದಕ್ಕೆ ಸಾಧ್ಯವಿಲ್ಲ. ದಿನನಿತ್ಯದ ಬಾಳ್ವೆಯಲ್ಲಿ ಯಾರಿಗಾದರೂ ಸಹಾಯ ಮಾಡುವುದಕ್ಕೆ ಸಂದರ್ಭಗಳು, ಸಮಯವು ಸಿಗುವಾಗ ನಿಜವಾಗಿಯೂ ಸಮಯವನ್ನು ಉಪಯೋಗ ಮಾಡಿಕೊಂಡು ಅವರ ಭಾರವನ್ನು ಅವರ ಹೊತ್ತು ಅವರಿಗೋಸ್ಕರವಾಗಿ ನೀವು ಸಹಾಯ ಮಾಡಬೇಕು. ಈ ಸಂದರ್ಭ ಬಹಳ ಮುಖ್ಯವಾಗಿ ಸಹಾಯಕ್ಕೆ ಅಗತ್ಯವಿರುವ ಸಂದರ್ಭ. ಕೊರೋನಾ ಸೋಂಕಿನಿಂದ ಬರುತ್ತಿರುವವರನ್ನು ನೀವು ತಿರಸ್ಕಾರ ಮಾಡಬೇಡ್ರಿ, ನೀವು ಉದಾಸೀನ ಮಾಡಬೇಡ್ರಿ. ಯಾಕಂದ್ರೆ ಅಂದು ಮುಟ್ಟುವುದಕ್ಕಾಗದೇ ಇದ್ದಂತಹ ಪರಿಸ್ಥಿತಿ, ಆ ಕುಷ್ಠರೋಗವನ್ನೇ ಕರ್ತನಾದ ಯೇಸು ಮುಟ್ಟಿ ಸ್ಪರ್ಶಿಸಿ ಗುಣಪಡಿಸ್ತಾನೆ. ನಾವು ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನಮ್ಮನ್ನು ಕಾಪಾಡಿಕೊಳ್ಳುವಂತಹ ರೀತಿಯಲ್ಲಿ ಅದಕ್ಕನುಸಾರವಾದಂತಹ ವಸ್ತ್ರಗಳನ್ನು, ಇಲ್ಲವೇ ಗ್ಲೌಸ್ಗಳನ್ನು, ಮಾಸ್ಕ್ಗಳನ್ನು ಹಾಕಿ ಅಂತವರ ಸಹಾಯಕ್ಕೆ ಮುಂದಾಗುವಂಥದ್ದು ಅಗತ್ಯವಿದೆ. ಹಾಗೆ ನಮ್ಮ ಪಾಪಗಳನ್ನು ಸಹ ನಾವು ಬಿಟ್ಟುಬಿಡುವಂಥದ್ದು, ಆ ದ್ರೋಹಗಳಿಂದ ನಾವು ದೂರ ಇರುವಂಥದ್ದು ಬಹಳ. ಹಾಗಾಗಿ ನೀವು ಆಡುವಂತಹ ಮಾತನ್ನು ಗಮನಿಸ್ರಿ, ನಿಮ್ಮ ನಡತೆಗಳನ್ನು ಗಮನಿಸ್ರಿ, ನಿಮ್ಮ ವ್ಯಕ್ತಿತ್ವಗಳನ್ನು ಗಮನಿಸ್ರಿ, ನಿಮ್ಮ ಎಲ್ಲ ವಿಧವಾದ ಜೀವನದ ಪ್ರತಿ ಕ್ಷಣದ ಬಾಳ್ವೆಯನ್ನು ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನೀವು ಗಮನದಿಂದ ಅದನ್ನು ಮಾಡಿ. ಆ ತಂದೆಯ ದೇವರಿಗೆ ಮಹಿಮೆಯು ಪುರಾಣಿಸುವಂತಾಗುತ್ತದೆ. ನಿಮ್ಮ ಸಮಾನಗಳು, ನೆರೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಬಂಧುಗಳಲ್ಲಿರುವಂತಹ ಅನಾರೋಗ್ಯದ ಸೌಖ್ಯದಲ್ಲಿರುವವರಿಗೆ ಅಸಹಾಯಕರಾಗಿ ಇರಬೇಡಿ, ಅಶಕ್ತತೆಯಲ್ಲಿ ಇರಬೇಡಿ, ಬಲಹೀನರಾಗಿ ನೀವು ಕಾಣಿಸಿಕೊಳ್ಳಬೇಡಿ, ಅವರನ್ನು ಬಲಪಡಿಸಿ. ಯಾಕಂದ್ರೆ ಪ್ರವಾದದಲ್ಲಿ ಹೇಳ್ತದೆ 34ನೇ ಅಧ್ಯಾಯ, ಮನಗುಂದಿದವರನ್ನು ಬಲಪಡಿಸಿ. ಮನಗುಂದಿದವರು ನಾವು ಬಲಪಡಿಸುವುದು ನಮ್ಮ ಕರ್ತವ್ಯ. ಕ್ರೈಸ್ತ ಬಾಳ್ವೆಯಲ್ಲಿ ಒಬ್ಬರ ಭಾರವನ್ನು ಹೋಗುವಂಥದ್ದು, ಒಬ್ಬರ ಸಹಾಯಕ್ಕಾಗಿ ನಾವು ಮುಂದಾಗುವಂಥದ್ದು ಅಗತ್ಯವಿದೆ. ಇದರಿಂದ ಪ್ರತಿಫಲಾಪೇಕ್ಷೆ ಇದೆ, ಅದರಿಂದ ನಮಗೆ ಲಾಭವಿದೆ, ಅದರಿಂದ ನನಗೆ ಏನೋ ಪ್ರಯೋಜನವಿದೆ ಎನ್ನುವುದಾಗಿ ಮಾಡಬೇಡ. ಯಾಕಂದ್ರೆ ಯೇಸು ಸ್ವಾಮಿಗೆ ಯಾವ ರೀತಿಯಾದಂತಹ ಪ್ರಯೋಜನ ಆ ವ್ಯಕ್ತಿಯಿಂದ ಇರಲಿಲ್ಲ. ಆದರೆ ಯೇಸು ಸ್ವಾಮಿಯಿಂದಲೇ ಆ ವ್ಯಕ್ತಿಗೆ ಪ್ರಯೋಜನವು, ಬಿಡುಗಡೆಯು, ಸ್ವಸ್ಥತೆಯು ಸಿಗುತ್ತಿತ್ತು. ಹಾಗಾಗಿ ಯೇಸು ಸ್ವಾಮಿ ಸ್ವತಃ ಹೋಗ್ತಾನೆ ಆ ಸ್ಥಳಕ್ಕೆ, ಅವನನ್ನು ನೋಡುವುದಕ್ಕೆ. ಅಲ್ಲಿ ಹೇಳ್ತಾರೆ, ನಿನಗೆ ಸ್ವಸ್ಥವಾಗಲಿ ಮನಸ್ಸನ್ನು ಬರುವುದಾಗಿ. ಕ್ರೈಸ್ತರಾದ ನಾವು ಅಂಥವರಿಗೆ ಸಹಾಯದ ಚಾಚುಗಳಾಗಿರೋಣ. ವೈದ್ಯರಾಗಿದ್ದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಹಣವುಳ್ಳವರಾಗಿದ್ದರೆ ಹಣದ ಮೂಲಕ ಸಹಾಯ ಮಾಡೋಣ, ಗುಣವುಳ್ಳವರಾಗಿದ್ದರೆ ಗುಣದ ಮೂಲಕ ಸಹಾಯ ಮಾಡಬೇಕು.
ನಿಮ್ಮ ಕೈಲಾದಂತಹ ಸಹಾಯವನ್ನು ಖಂಡಿತವಾಗಿ ಮಾಡಿ. ಏನು ಮಾಡದಿದ್ದರೆ ಮೊಣಕಾಲುಗಳಿಂದಾಗಿ ಉಪವಾಸಗಳಿಂದಾಗಿ ಅವರಿಗೋಸ್ಕರವಾಗಿ ವಿನ್ನವಿಸಿ ವಿಜ್ಞಾಪನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ. ದೇವರು ನಿಮ್ಮ ಪ್ರಾರ್ಥನೆ ಉತ್ತರಿಸ್ತಾನೆ. ಭಕ್ತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಎಂಬುದಾಗಿ ಯೋಹಾನ 30:31 ಹೇಳ್ತಾನೆ. ಹಾಗಾಗಿ ಭಕ್ತಿಯಿಂದ ನೀವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಥಾರ್ಥತೆಯಿಂದ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಹತ್ತಿರದಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಕಾರಣಗಳನ್ನು ಕೊಡಬೇಡ್ರೆ ನನ್ನ ಪಾಪ ಕೃತ್ಯಗಳಿಗಾಗಿ ಇವನು ಕಾರಣ, ಇವಳು ಕಾರಣ, ನನ್ನ ಕುಟುಂಬ ಕಾರಣ, ನನ್ನ ಉದ್ಯೋಗ ಕಾರಣ, ನನ್ನ ವ್ಯವಹಾರ ಕಾರಣ, ಇಲ್ಲ ನನ್ನ ನೆರೆಯವರು ಕಾರಣ, ಇಲ್ಲ ನನ್ನ ಸಮಾಜ ಕಾರಣ ಎಂಬುದಾಗಿ ಯಾವ ಕಾರಣವನ್ನು ಕೊಡುವುದಾದರೆ ದೇವರು ಆ ಕಾರಣವನ್ನು ಕೇಳುವುದಿಲ್ಲ. ಆ ನೆಪ ಆ ರೆಡಿಮೇಡ್ ಆನ್ಸರ್ಗಳನ್ನು ದೇವರು ಆಲಿಸುವುದಿಲ್ಲ. ನೀನು ಮಾಡುವುದು ಪಾಪಗಳಾಗಿ ನಿರ್ಧರಿಸಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಅಗ್ನಿ ನರಕಕ್ಕೂ ಬೆಂಕಿಯ ಹಾಗೆ ನಮ್ಮನ್ನು ಸುಟ್ಟಿ ಭಸ್ಮ ಮಾಡಿಬಿಡುತ್ತಾನೆ. ಹಾಗಾಗಿ ನಮ್ಮ ಬದುಕಿನ ಈ ಭೂಲೋಕದ ನಮ್ಮ ಯಾತ್ರೆಯಲ್ಲಿ ನಾವು ಬದುಕುವಂತಹ ಎಷ್ಟು ವರ್ಷಗಳಲ್ಲಿ ಸುಖ ಸಂತೋಷದಿಂದ ಇರುವುದಕ್ಕೆ ನಾವು ಬಯಸುತ್ತಾರೆ, ಆಯಾ ಭಾಗ್ಯದಿಂದ ಅಭಿವೃದ್ಧಿಯಿಂದ ನಾವು ಬದುಕಬೇಕಾದರೆ ನಾನು ಸುಖದಲ್ಲಿದ್ದು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂತತಿಯ ವರೆಗೂ ಎಲ್ಲರೂ ಸುಖದಲ್ಲಿರಬೇಕು ಎಂಬುದಾಗಿ ನಾವು ಬಯಸುತ್ತಾರೆ. ನಮ್ಮ ಗೊಡೌನ್ಗಳಲ್ಲಿ ಆಶೀರ್ವಾದವನ್ನು ಕೂಡಿಟ್ಟುಕೊಳ್ಳೋಣ. ಆಸ್ತಿಯಲ್ಲ, ಅಂತಸ್ತಲ್ಲ, ಅಧಿಕಾರ, ಸ್ಥಾನಮಾನ, ಸಂಪತ್ತಲ್ಲ, ದೇವರ ಆಶೀರ್ವಾದಗಳನ್ನು ಕೂಡಿಟ್ಟುಕೊಳ್ಳೋಣ. ಆ ದೇವರ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ದೇವರ ಪ್ರಸನ್ನತೆ ನಿಮ್ಮನ್ನು ಸಂರಕ್ಷಿಸುತ್ತದೆ. ದೇವರ ಪರಿಶುದ್ಧವಾದ ಹಸ್ತ ನಿಮ್ಮ ಪಾಪಗಳನ್ನು ತೊಳೆಯುತ್ತದೆ. ಕರ್ತನಾದ ಯೇಸುವಿನ ರಕ್ತಪೂರ್ವಕವಾಗಿ ನಾವು ತೊಳೆಯಲ್ಪಟ್ಟವಾದ ಕಾರಣ ನಮಗೆ ಈಗಾಗಲೇ ಮನ್ನಣೆ, ಕ್ಷಮಾಪಣೆ, ಬಿಡುಗಡೆ ಎಲ್ಲವೂ ಸಿಕ್ಕಿದೆ. ಮತ್ತೆ 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 ನಾವು ಪಾಪದಲ್ಲಿ ಬೀಳುವುದಾದ್ರೆ ಆ ಪಾಪದ ಫಲವನ್ನು ನಾವು ನಿರಂತರ ಅನುಭವಿಸಬೇಕಾಗುತ್ತದೆ. ಅದೇನಾದರೂ ಶಾಪವಾಗಿ ತಿರುಗಿಕೊಂಡ್ರೆ ನನ್ನ ಒಂದು ಪಾಪ ಅದು ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ 3-4 ತಲೆಮಾರುಗಳವರೆಗೆ ಬರುವುದಾಗಿರುವುದರಿಂದ ದಯಮಾಡಿ ನಮ್ಮ ಜೀವಿತದಲ್ಲಿ ಪಾಪಕೃತ್ಯಗಳನ್ನು ತ್ಯಜಿಸುವಂಥದ್ದು, ಅದರ ಪರವಾಗಿ ನಾವು ನಿಲ್ಲದೇ ಇರುವಂಥದ್ದು ಒಳ್ಳೆಯದು. ನಿಮ್ಮ ರೋಗರುಚಿಗಳು, ನಿಮ್ಮ ಅಸಹಾಯಕತೆ, ನಿಮ್ಮ ಅಶಕ್ತತೆಯ ಸಂದರ್ಭದಲ್ಲಿ ದೇವರನ್ನು ಮಾತ್ರ ನಿರೀಕ್ಷಿಸಿ ದೇವರಲ್ಲಿ ನೆಲೆಬಿಡ್ರಿ. ದೇವರ ವಾಕ್ಯದಲ್ಲಿ ನಿರತರಾಗಿರಿ, ಪ್ರಾರ್ಥನೆಗಳನ್ನು ಹೆಚ್ಚಾಗಿ ಮಾಡಿ. ವ್ಯರ್ಥವಾಗಿ ಈ ಸಂದರ್ಭದಲ್ಲಿ, ಈ ಕ್ಷಣದಲ್ಲಿ ಕಳೆಯಬೇಡ್ರಿ. ನಿಮ್ಮ ಸಮಯ ಬಹಳ ಅಮೂಲ್ಯವಾದದಿಂದ ಗ್ರಹಿಸಿ ಪ್ರಾರ್ಥನೆಯಲ್ಲಿ ನಿರತರಾಗಿ ಪರಸ್ಪರ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ, ಉಪವಾಸದಿಂದ ಪ್ರಾರ್ಥನೆ ಮಾಡಿಬಿಟ್ರೆ ದೇವರೊಬ್ಬನೇ ಹೊರತು ನಿಮ್ಮ ಸಹಾಯಕ್ಕೆ, ನಿಮ್ಮ ನೆರವಿಗೆ, ನಿಮ್ಮ ಆಧಾರಕ್ಕೆ, ಆಶ್ರಯಕ್ಕೆ ಬರೋದಕ್ಕೆ ಸಾಧ್ಯ ಮತ್ತಾರು ಅಲ್ಲ. ದೇವರಾತ್ಮನು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಡೆಸಿ, ನಿಮ್ಮನ್ನು ಬಲಪಡಿಸಿ ಕಾರ್ಯಕ್ರಮ ಪ್ರಾರ್ಥನೆ. ಜನನಿರ್ಮಾಣವನ್ನು ವೈದ್ಯರಲ್ಲಿ ನಿನ್ನ ವಾಕ್ಯದ ಪ್ರಬೋಧನೆಯ ಮೂಲಕವಾಗಿ ನಮಗೆ ಅನುಗ್ರಹಿಸಿದಂತಹ ಎಚ್ಚರಿಕೆಗೋಸ್ಕರವಾಗಿ 38 ವರ್ಷಗಳ ಸತತವಾದಂತಹ ವೇದನೆ, ಹಿಂಸೆ, ಸಂಕಟ, ಅಸಹಾಯಕತೆ, ಅಶಕ್ತತೆಯಲ್ಲಿ ಆ ಮನುಷ್ಯನು ಇರುವುದರಿಂದ ಅವನ ಪಾಪ ಕೃತ್ಯಗಳನ್ನು ಮನ್ನಿಸಿರಿ, ಕ್ಷಮಾಪಣೆ ನೀಡಿ ಪಾಪಗಳಿಂದ ಬಿಡುಗಡೆಯನ್ನು ಕೊಟ್ಟಿದೆ ಸ್ವಾಮಿ. ನಿನಗೆ ಸ್ವಸ್ಥರಾಗಲಿಕ್ಕೆ, ಗುಣ ಹೊಂದುವುದಕ್ಕೆ, ಸೌಖ್ಯವನ್ನು ಹೊಂದಲಿಕ್ಕೆ ಅನುಸರವಾಗಿ ಕೇಳಿದೆ ಸ್ವಾಮಿ. ಆ ಮನುಷ್ಯ ಕಾರಣಗಳನ್ನು ತನ್ನ ಪ್ರಯತ್ನವನ್ನು ಮಾಡದೆ ಅವರಿಗೆ ಯಾರೂ ಸಹ ಸಹಾಯವನ್ನು ಮಾಡದೆ ಎಲ್ಲರೂ ಸಹ ಅಸಹಾಯಕರಾಗಿದ್ದಾರೆ, ಅಶಕ್ತರಾಗಿದ್ದಾರೆ, ಸಾಮರ್ಥ್ಯವಿಲ್ಲದವರಾಗಿ ಹೋಗಿ ಆ ಮನುಷ್ಯರನ್ನು ಕಡೆಗಣಿಸಿ ಕಡೆಗೆ ಅವನು ಗುಣ ಹೊಂದದೆಯೋ, ಸ್ವಸ್ಥವಾಗದೆಯೋ, ಸೌಖ್ಯವನ್ನು ಹೊಂದದಿದ್ದ ಪರಿಸ್ಥಿತಿಯಾಗಿ ಅಂತಹ ಪರಿಸ್ಥಿತಿಗಳು, ಸಂದರ್ಭಗಳು ಇಂದು ನಾವು ನಮ್ಮ ಜೀವನದಲ್ಲಿ ಎದುರಾಗುವಾಗ ನಮ್ಮ ತಪ್ಪುಗಳ ನಿಮಿತ್ತ, ನಮ್ಮ ರೋಗಗಳ ನಿಮಿತ್ತವಾಗಿ ನಾವು ಮನುಷ್ಯರಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಾಪಣೆ ಬಿಡುಗಡೆ ಮಾಡಿಕೊಳ್ಳಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಮಾತಿನ ಮೂಲಕ, ನಮ್ಮ ತುಟಿಗಳ ಮೂಲಕ, ನಮ್ಮ ನಡತೆ, ವ್ಯಕ್ತಿತ್ವ, ಸ್ವಭಾವಗಳ ಮೂಲಕ, ನಮ್ಮ ವರ್ತನೆಗಳ ಮೂಲಕವಾಗಿ ನಿನ್ನ ವಾಕ್ಯವನ್ನು ಉಲ್ಲಂಘಿಸಿದಿರಬಹುದು, ನಿನ್ನ ಆಜ್ಞೆಗಳನ್ನು ಮೀರಿರಬಹುದು, ನಿನ್ನ ಚಿತ್ತಕ್ಕೆ ಅವಿಧೇಯತೆಯನ್ನು ತೋರಿರಬಹುದು. ನಿನ್ನ ಇಚ್ಛಾನುಸಾರವಾಗಿ ನಾವು ನಡೆಯದೆ ನಮ್ಮ ಇಚ್ಛಾನುಸಾರವಾಗಿಯೇ ನಾವು ನಡೆದಿರಬಹುದು. ನಿನ್ನ ಕೃಪೆಯು, ನಿನ್ನ ದಯೆಯಿಂದ, ನಿನ್ನ ಕರುಣೆಯಿಂದ, ನಿನ್ನ ಮಾತೆ ವಾತ್ಸಲ್ಯದಿಂದ ನಮ್ಮ ಪಾಪಗಳನ್ನು ತೊಡೆಸುವ
ಮತ್ತು ನಾವು ಪಾಪದಲ್ಲಿ ಸಿಕ್ಕಿಕೊಳ್ಳದ ಹಾಗೆ ನಮ್ಮನ್ನು ಕಾಪಾಡು. ಪಾಪಮಯವಾದ ಜೀವನದಿಂದ ನಾವು ಹೊರಗೆ ಬಂದು ನಾವು ಸೂಕ್ಷ್ಮವನ್ನು ಅನುಭವಿಸುವಂತ ಆಯುರ ಭಾಗ್ಯದಿಂದ ಸಮಾಧಾನ ಶಾಂತಿ ನೆಮ್ಮದಿಯಿಂದ ಬದುಕುವ ಹಾಗೆ ನಮಗೆ ಈ ತಾನೇ ನಿನ್ನ ಕೃಪಾವಧಾನಗಳನ್ನು ಅನುಭವಿಸುತ್ತೇವೆ. ನಿನ್ನ ಕರುಣೆಯಿಂದ ನಮ್ಮನ್ನು ಕೊಡೆ, ನಿನ್ನ ಧೈರ್ಯದಿಂದ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನಮ್ಮನ್ನು ಆವರಿಸಿ ನಮ್ಮನ್ನು ಬಿಡುಗಡೆಗೊಳಿಸುತ್ತೇವೆ. ನಿನ್ನ ಶುಭವು ಕೃಪೆಯನ್ನು ಬಾಧಿಸುವಂತಾಗಲಿ. ನಮಗೆ ಬೇಕಾದ ಸಕಲ ಆಯುರ ವಿಭಾಗಗಳನ್ನು ಅನುಗ್ರಹಿಸು. ಈ ಸಮಯದಲ್ಲಿ ಅನಾರೋಗ್ಯ ಸೋಂಕಿನಲ್ಲಿರುವಂತವರು, ಕೊರೋನಾ ಸೋಂಕಿನ ವ್ಯಕ್ತಿಗಳು, ಪ್ರಪಂಚದಾದ್ಯಂತ ಬಳಲುತ್ತಿರತಕ್ಕಂಥ ಪ್ರತಿಯೊಬ್ಬ ರೋಗ ರುಜಿನಗಳಿಂದ ಕೂಡಿದಂತ ನಿನ್ನ ವಿಶ್ವಾಸಗಳನ್ನು ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರಿಗಾಗಿ ಅವರ ಪಾಪಕ್ಕೋಸ್ಕರವಾಗಿ ಕ್ಷಮಾಪಣೆ ನೀಡು, ಅವರ ರೋಗಗಳನ್ನು ಮನ್ನಿಸು. ಜಗತ್ತಿನಾದ್ಯಂತ ಇರುವಂತಹ ಪಾಪಮಯವಾದಂತಹ ಪಾಪವನ್ನು ಆವರಿಸಿದಂತಹ ಅಂಧಕಾರ ಶಕ್ತಿಗಳಿಂದ ಕತ್ತಲೆ ಆದಂತಹ ಈ ಜಗತ್ತನ್ನು ನೀನು ನಿನ್ನ ಸರ್ವಶಕ್ತಿಯ ಬೆಳಕಿನ ಮೂಲಕವಾಗಿ ಎಲ್ಲವನ್ನೂ ಬೆಳವಡಿಸಿ ನೀನು ಇಚ್ಛಿಸುವಂತಹ ಪ್ರಪಂಚವನ್ನು ನಾವು ನಿರ್ಮಿಸು. ಅದಕ್ಕನುಸಾರವಾಗಿ ಇಡೀ ಜಗತ್ತು, ಇಡೀ ಪ್ರಪಂಚ, ಮಾನವ ಸಂಕುಲ ಬದಲಿಕಾದ ಹಾಗೆ ನೀನು ಅವರಿಗೆ ಸಹಾಯವನ್ನು ಪಾಲಿಸು. ಇಂದಿನಿಂದ ಈ ಕ್ಷಣದಿಂದ ಯೇಸು ಸ್ವಾಮಿ ಹೇಳಿದಂತೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯುವುದಾಗಿ ಹೇಳಿದ ಹಾಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎನ್ನುವಂತಹ ಮಾತು ನಮ್ಮನ್ನು ಬಡಿದೆಬ್ಬಿಸುವಂತದ್ದಾಗಿದೆ ಸ್ವಾಮಿ. ಇನ್ನು ನಾವು ಪಾಪದಿಂದ ಮೇಲೆ ಏಳುವಂತೆ, ಅಪರಾಧಗಳಿಂದ ದ್ರೋಹಗಳಿಂದ ಮೇಲೆ ಏಳುವ ಹಾಗೆ ನಮ್ಮ ಹಾಸಿಗೆ ಎನ್ನುವಂತಹ ಜೀವನದ ಒಳ್ಳೆಯ ಕೃತ್ಯಗಳನ್ನು ನಾವು ಹೊತ್ತುಕೊಂಡು ನಡೆಯುವುದಕ್ಕೆ ಸಹಾಯವನ್ನು ನಮಗೆ ದಯಪಾಲಿಸುತ್ತೇವೆ. ಇನ್ನು ಪಾಪಮಯವಾದ ಹಾಸಿಗೆಯಲ್ಲಿ ದ್ರೋಹದ ಹಾದಿಯಲ್ಲಿ ಅಪರಾಧಗಳ ದೆಸೆಯಲ್ಲಿ ನಾವು ಸಿಲುಕಿಕೊಳ್ಳುವ ಹಾಗೆ, ಮನದ ಹಾಗೆಯು ಅಸಹಾಯಕರಾಗಿ ಅಶಕ್ತರಾಗಿ ನಾವು ಹೋದ ಹಾಗೆ ನಮಗೆ ಸಹಾಯವನ್ನು ಶಕ್ತಿಯನ್ನು ದಯಪಾಲಿಸುತ್ತೇವೆ. ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ ನಮ್ಮ ಬದುಕನ್ನು ಹೊಸದಾಗಿಸು, ನಮ್ಮ ಜೀವನವನ್ನು ಪಾವನಗೊಳಿಸು. ನಿನ್ನ ಅಪಾರವಾದಂತಹ ಕರುಣೆ, ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನಮಗೆ ಅನುಗ್ರಹಿಸು. ನಾವು ಅಂಗಲಾಚಿ ಬೇಡುತ್ತೇವೆ, ನಮ್ಮ ತಪ್ಪುಗಳನ್ನು ಮನ್ನಿಸುವುದಾಗಿ, ನಮ್ಮ ತಪ್ಪುಗಳನ್ನು ಮನ್ನಿಸುವುದಿಲ್ಲ, ನಮ್ಮ ದ್ರೋಹಗಳನ್ನು ಹೋಗಲಾಡಿಸು, ನಮ್ಮನ್ನು ಕಾಪಾಡಿಸು, ನಮ್ಮನ್ನು ರಕ್ಷಿಸು, ನಮ್ಮನ್ನು ಬಿಡುಗಡೆ ಕೊಡು. ನಾವು ಸ್ವನೀತಿಯಲ್ಲಿಯೂ ಅಕ್ರಮದಲ್ಲಿಯೂ ಅನ್ಯಾಯದಲ್ಲಿಯೂ ನಾವು ವಾಕ್ಯವನ್ನು ಉಲ್ಲಂಘಿಸದೆ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವರಾಗಿರುತ್ತೇವೆ ಎಂಬುದಾಗಿ ನಾವು ಹೇಳುವರಾಗಿದೆ. ಮಾತುಕೊಳ್ಳುತ್ತೇವೆ ನಾವು ಸದಾಕಾಲವೂ ನಿನ್ನ ಹಾದಿಯಲ್ಲಿ ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸುತ್ತೇವೆ. ನಿನ್ನ ಶುಭವು ಕೃಪೆಯು ನಮಗೆ ಕಂಡು ನಿನ್ನ ಆತ್ಮ ವರದಾನಗಳನ್ನು ನಮ್ಮನ್ನು ತುಂಬಿಸು ಸ್ವಾಮಿ. ಇನ್ನು ಮೇಲೆ ಪಾಪ ಮಾಡಬೇಡದಾಗಿ ಆರೋಪಿಸಿದ ವ್ಯಕ್ತಿಯನ್ನು ಗುಣಪಡಿಸಿ ಹೇಳಿದಂತೆ ಇನ್ನು ಮೇಲೆ ನಾವು ಸಹ ಪಾಪ ಮಾಡಬಾರದಾಗಿ ದ್ರೋಹದಲ್ಲಿ ನಿರತರಾಗದೆ ಯಾವುದೇ ವಿಧವಾದಂತಹ ಅಪರಾಧವನ್ನು ಮಾಡ, ಅದು ನಿನಗಾಗಲಿ, ನಿನ್ನ ವಾಕ್ಯಕ್ಕಾಗಲಿ, ನಿನ್ನ ಆಲಯಕ್ಕಾಗಲಿ, ನಮ್ಮ ನೆರೆಯವರಿಗಾಗಲಿ, ನಮ್ಮ ಕುಟುಂಬದ ಸದಸ್ಯರಿಗಾಗಲಿ ಅಂತಹ ಸಂಗತಿಗಳನ್ನು ನಾವು ಜೀವಿಸಲಾಗಿ ಸಹಾಯ ಭಾಷೆ. ಅನಾರೋಗ್ಯದಲ್ಲಿ ಅಸೌಖ್ಯದಲ್ಲಿರುವವರನ್ನು ಕಂಡು ನಾವು ಸಹಾಯ ಮಾಡುವಂತ ಸಹಾಯ ಹಸ್ತವನ್ನು ಚಾಚುವಂತ, ಅವರನ್ನು ಕನಿಕರಿಸುವಂತ, ಕರುಣೆಯಿಂದ ಆದರಿಸುವಂತ, ಆರೈಕೆಯಲ್ಲಿರುವಂತ ಮನಸ್ಸನ್ನು ನಮಗೆ ಯಾಕಾಗಿಸುತ್ತೇವೆ. ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ನಮ್ಮ ಮನೆಯಲ್ಲಿ ಹಿರಿಯರಾಗಿರುವಾಗ, ನಮ್ಮ ಅಜ್ಜಾತಂದಿರು ನಮ್ಮ ಮನೆಯಲ್ಲಿ ಇರುವಾಗ ಅವರನ್ನು ತಳ್ಳಿದರೆ, ಅವರನ್ನು ದೂರವಾಗಿ ಮಾಡದೆ ಅವರನ್ನು ಅನಾಥ ಆಶ್ರಮಗಳಿಗೋ ಇಲ್ಲವೇ ವೃದ್ಧಾಶ್ರಮಗಳಿಗೋ ನಾವು ಕಳುಹಿಸದೆ ಅಂತಹ ದ್ರೋಹಕ್ಕೆ ನಾವು ಮುಂತಾದ ಹಾಗೆ ಅವರನ್ನು ಸನ್ಮಾನಿಸುವ ಎಂಬುದಾಗಿ ನಿನ್ನ ವಾಕ್ಯವು ಹೇಳಿದಂತೆ ಅವರನ್ನು ಉಪಚರಿಸಿ ಅವರನ್ನು ಆರೈಕೆಯಿರುವಂತೆ ಮನಸ್ಸನ್ನು ಪಾಲಿಸುತ್ತೇವೆ. ನಮ್ಮ ಬದುಕನ್ನು ಪರಿವರ್ತನೆ ಮಾಡು, ನಮ್ಮ ಬದುಕನ್ನು ನೀನು ಬದಲಾವಣೆ ಮಾಡಬೇಕ. ನಮ್ಮ ದ್ರೋಹಗಳ ದೆಸೆಯಿಂದ, ನಮ್ಮ ಪಾಪಗಳ ದೆಸೆಯಿಂದ ನಾವು ಅನೇಕ ವಿಧವಾದಂತಹ ದುರ್ಗತಿಗಳಿಗೆ, ಕೇಳಿಗೆ, ಸಮಸ್ಯೆಗಳಿಗೆ, ನಾನಾ ವಿಧವಾದಂತಹ ರೋಗ ರುಜಿನಗಳಿಗೆ ನಾವು ಹೋಗ್ತಾಯಿದ್ದೇವೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಬಿಡುಗಡೆ ಕೊಡು. ಆ ಅಂಧಕಾರದ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಕೊಟ್ಟು ನಿನ್ನ ಬೆಳಕಿನ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವುದಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ನಿನ್ನ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ. ನಮ್ಮೆಲ್ಲ ನಿರ್ಮಾಣದ ಜೀವನ
ನಿನ್ನ ಇಚ್ಛೆಗನುಸಾರವಾಗಿ ನಿನ್ನ ಚಿತ್ತಕ್ಕನುಸಾರವಾಗಿ ಮಾತ್ರವೇ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ, ನಿರೀಕ್ಷೆ, ಭರವಸೆಗಳಿಟ್ಟುಕೊಂಡೇ ಮಾತ್ರವೇ ನಮ್ಮ ಜೀವನದ ಪ್ರತಿನಿತ್ಯದ ಕಷ್ಟ ಸಂಕಟಗಳ ಆರಂಭವನ್ನು ನಾವು ಹೋಗಲಾಡಿಸಿ ಸುಖ ಸಂತೋಷದ ಸಂಸಿದ್ಧಿ ಸಮೃದ್ಧಿಯ ಜೀವನದಲ್ಲಿ ನಾವು ನೆಲೆಗೊಳ್ಳುವ ಹಾಗೆ ತೊಡಗಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿ. ನಿನ್ನ ಭಕ್ತರು, ನಿನ್ನ ವಿಶ್ವಾಸಗಳಾದಂತ ನಾವೆಲ್ಲರಿಗೆ ಪ್ರಪಂಚದಾದ್ಯಂತ ನಿನ್ನ ಮಕ್ಕಳಿಗೆ ನಿನ್ನ ಕರುಣೆ, ನಿನ್ನ ಮಹತ್ವ ವಾತ್ಸಲ್ಯವನ್ನು ಕೊಟ್ಟು ಎಲ್ಲರ ಪಾಪಗಳನ್ನು ಪರಿಹರಿಸುವುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೇಸು ಸ್ವಾಮಿ ಅಂದು ನಮ್ಮೆಲ್ಲರ ಪಾಪಕ್ಕೋಸ್ಕರ ಶಿಲುಬೆಯಲ್ಲಿ ಮರಣದ ರಕ್ತವನ್ನು ಸುರಿಸಿದ್ದಾರೆ. ಅವರಿಗೋಸ್ಕರ ನಾವು ಈ ದಿನ ಈ ಕ್ಷಣ ವಿನ್ನವಿಸುತ್ತೇವೆ. ಎಲ್ಲರ ಪಾಪಗಳನ್ನು ಮನ್ನಿಸಿ, ಎಲ್ಲರ ದೋಷಗಳನ್ನು ತೆಗೆದುಹಾಕು, ಎಲ್ಲರನ್ನು ಪಾಪದಿಂದ ಬಿಡುಗಡೆಯಿಂದ ಪಾಲಿಸಿ ಕ್ಷೇಮ ಸೌಭಾಗ್ಯವನ್ನು ಅನುಗ್ರಹಿಸುವ ತಿಳಿದು ತಿಳಿಯದೇನೋ ಉದ್ದೇಶಪೂರ್ವಕವಾಗಿ ಉದ್ದೇಶವಲ್ಲದೆ ಮಾಡಿರುವಂತಹ ತಪ್ಪು ಪ್ರಾರ್ಥನೆಲ್ಲವನ್ನೂ ಸಮಯ ಮನಸ್ಸಬೇಕೆಂಬುದಾಗಿ ಹೇಳಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಗಳಿಗೆ ನಮ್ಮ ಕಣ್ಣೀರಿನ ನೋವಿನ ಯಾತನೆಯ ವಿಜ್ಞಾಪನೆಗಳು ಭಿನ್ನಗಳು ನಿನ್ನ ಪಾದಾರದ ಚರಣಗಳಿಗೆ ಮುಟ್ಟುವಂತಾಗಲಿ, ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ಅವು ಸೇರಲಿ. ಅವೆಲ್ಲವುಗಳಿಗೆ ಉತ್ತರವನ್ನು ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಪಾಪವಾದಂತಹ ಕರುಣೆ ಮತ್ತು ವಾತ್ಸಲ್ಯದಿಂದ ನಮ್ಮೆಲ್ಲರನ್ನು ನಡೆಸುವ ನಮ್ಮನ್ನು ನಮ್ಮ ದೇಹ ಪ್ರಾಣ ಶರೀರವನ್ನು ನಿನಗೆ ಮಾತ್ರವೇ ಒಪ್ಪಿಸಿಕೊಡುತ್ತೇವೆ. ಇದೇ ಈ ಪ್ರಾಣ ಈ ಎಲ್ಲರೂ ನಿನ್ನದಾಗಿದೆ. ನಿನಗೋಸ್ಕರ ನಮ್ಮ ಜೀವನವನ್ನು ಪವಿತ್ರವಾಗಿ ಪಾಪಮಯವಾದ ಜೀವನದಲ್ಲಿ ನಾವು ಬದುಕುವುದರಿಂದಾಗಿ ನಾವು ಹೊರಡಿಸ್ತೇವೆ. ಅದಕ್ಕನುಸಾರವಾಗಿ ನಾವು ನಿನ್ನ ಮಾರ್ಗದಲ್ಲಿ ಜೀವಿಸುವುದಕ್ಕೆ ನೀನು ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಡು. ನಿನ್ನ ಕೃಪೆಗೆ ನಮ್ಮನ್ನು ತೋರಿಸ್ತೇವೆ. ಹಾಗೆ ಪ್ರಭು ರಕ್ಷಣನು ನಮ್ಮನ್ನು ಜೀವನದಲ್ಲಿ ಸೇರಿಸುವಂತಹ ಪರಮೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂತಹ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನದಿಂದ ಬೇಡುತ್ತೇವೆ. ನಾವು ತಂದಿರುವಂತಹ ಕಾರ್ಯಗಳು ದೇವರಿಗೆ ಸಮರ್ಪಿಸೋಣ. ತಾವೆಲ್ಲ ಒಂದು ಗೀತೆಯನ್ನು ಮಾಡುವಾಗ ನಾವು ತಂದಿರುವಂತಹ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸೋಣ.
ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಎಲ್ಲ ವರದಾನಗಳ ತುಂಬಿದ ಮೂಲಗಳಿಗೆ ಕಾರಣವಾಗಿರುವಂತಹ ದೇವರಿಗೆ ನಮಗೆ ಸ್ತೋತ್ರವಾಗುತ್ತದೆ. ನೀವು ಕೊಟ್ಟಿರುವಂತಹ ನಾವು ಅಲ್ಪ ರೀತಿಯಲ್ಲಿ ಸಂವಿಧಾನದಲ್ಲಿ ತಲುಪಿಸ್ತೇವೆ. ಸ್ವೀಕರಿಸುವ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ, ಸಭೆಯ ಉದ್ಧಾರಕ್ಕೋಸ್ಕರವಾಗಿ, ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಉಪಯೋಗ ಮಾಡುವಂತೆ ಕೊಡುವಂತ ಮನಸ್ಸು ನಮಗೆ ಮತ್ತಷ್ಟು ಹೆಚ್ಚಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಕೊಡುವಂತಹ ಕೈಗಳನ್ನು, ಮನಸ್ಸುಗಳನ್ನು, ಭಾವನೆಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಹೆಚ್ಚಿಸಿ ನಿನ್ನ ಆಶೀರ್ವಾದದಲ್ಲಿ ನಾವು ಪಾತ್ರರಾಗಬೇಕಾಗುವ ಹಾಗೆ ಈ ಕಾರಣಗಳಲ್ಲಿ ನಮ್ಮ ಸಹಾಯದ ತುಂಬಿಸಿಕೊಂಡು ಪ್ರಸಾದಿಸುವುದಾಗಿ ಯೇಸುವಿನ ಮೂಲಕ ಈ ಪ್ರಾರ್ಥನೆ ಬೇಡುತ್ತೇವೆ. ಸಂಗೀತಗಳಲ್ಲಿ 90ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 90ನೇ ಸಂಗೀತ. ಇದ್ದಾನೆ ಘನ ವೈದ್ಯರು ಕಟಾಕ್ಷವುಳ್ಳ ಯೇಸು, ಆರೋಗ್ಯ ಮಾಡುವವರನ್ನು ಸುಕ್ಷೇಮತೆಯಲ್ಲಿ ಕೇಳು. ಪ್ರಾರಂಭದ 3 ಚರಣಗಳನ್ನು ಮಾತ್ರ ಹಾಡೋಣ. ಮೊದಲ, 2ನೇ ಮತ್ತು 3ನೇ ಚರಣಗಳು ಮಾತ್ರ 90ನೇ ಸಂಗೀತದಿಂದ. ದೇವರ ಆಶೀರ್ವಾದವನ್ನು ವಿಶ್ವಾಸದ ಹೊಂದಿರುವರೆ ಎಲ್ಲ ಗ್ರಹಿಕೆಯು ಇರುವ ದೇವಶಾಂತ ದೇವರ ಮತ್ತು ಮಾತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಪ್ರೀತಿಯಲ್ಲಿ ಮನಗೊಳಿಸಿ ಬಲಪಡಿಸಿ ಕಾಪಾಡಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮೊಳಗೂ ನಿಮಗೆ ಸದಾಕಾಲವೂ ಆಯುರ್ವೇದ ಭಾಗವನ್ನು ಅನುಗ್ರಹಿಸಲಿ.
ಹ